ಎಲ್ಲರಿಗೂ ನಮಸ್ಕಾರ. ನಾನು ಹೇಳೋ ಅರ್ಧ ಪಾಯಿಂಟ್ಸ್ ಸರ್ ಹೇಳಿಬಿಟ್ಟಿದ್ದಾರಾಗ್ಲೇ. ಎನಿವೆ, ನಂದು ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್, ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಹೇಳ್ತಾ ಇರ್ತೀನಿ. ಪ್ಲೀಸ್ ಕೋಪರೇಟ್. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು. ಅವ್ರು ಹೇಳ್ದಂಗೆ ಐ ಆಮ್ ಫ್ರಮ್ ದಾವಣಗೆರೆ ಶ್ರೀಕೃಷ್ಣ ಲಾಡ್ಜ್ ಇಂದ. ಫ್ರಮ್ ಲಾಸ್ಟ್ 25 ವರ್ಷದಿಂದ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಇದ್ದೀನಿ. ಈಗೀಗ ಒಂದು ಅರ್ಧನೂ ಇಲ್ಲ, ಆಕ್ಚುಲಿ ಭಾಗ ಒಂದ್ ಸ್ವಲ್ಪ ಐ ಆಮ್ ಏಬಲ್ ಟು ಟೇಕ್ ದೋಸ್ ಥಿಯೋಸಾಫಿಕಲ್ ಫಿಲಾಸಫೀಸ್. ಇಂಟ್ರೆಸ್ಟ್ ಇದೆ ನನಗೆ, ಬಟ್ ಈಗ ಐ ಆಮ್ ಗೋಯಿಂಗ್ ಡೀಪ್ ಇನ್ ಟು ದ ನಾಲೆಡ್ಜ್. ಈಗ ನನಗೆ ಕೊಟ್ಟಿರೋ ವಿಷಯ ಮಹಾತ್ಮರ ಕೆಲಸಗಳು ಹಾಗೂ 6ನೇ ಉಪಜನಾಂಗ ಮತ್ತು 6ನೇ ಮಹಾಜನಾಂಗ ಒಂದು ಸಂಕ್ಷಿಪ್ತ ಪರಿಚಯ. ದ ವರ್ಕ್ ಆಫ್ ದ ಮಾಸ್ಟರ್ಸ್, ದ ರೇಸಸ್, ದ 6th sub-race of the 5th root race and the 6th root race. With the blessings of the liberated souls of the masters who are present here etherically, I am definitely blessed to stand in this Shakti Kshetra, abode of divine energy, to express myself on this given topic. I wholeheartedly thank our director, Brother Nagesh, for the belief in me, giving me an opportunity to throw little light on this topic, that too on the future Jananga. ಮುಂದಿನ ಬರ ಜನಾಂಗ ಬಗ್ಗೆ ಕೊಡ್ಬೇಕು ನಾನೀಗ. ಅವರ ಸ್ಫೂರ್ತಿಯಿಂದಲೇ ಅವ್ರು ಹೇಳ್ದಂಗೆ ಐ ಡೈವ್ ಡೀಪ್ ಇನ್ ಟು ದ ವೇರಿಯಸ್ ಬುಕ್ಸ್ ರೆಫರ್ಡ್ ಬೈ ಹಿಮ್. ಎಷ್ಟೊಂದು ರೆಫರೆನ್ಸ್ ಬುಕ್ಸ್ ಎಲ್ಲ ಕೊಟ್ಟಾದ್ಮೇಲೆ ಆಳವಾಗಿ ಅಧ್ಯಯನ ಮಾಡ್ಲಿಕ್ಕೆ ನನಗೊಂದು ಅವಕಾಶ ಸಿಕ್ತು. ಐ ಥ್ಯಾಂಕ್ ಯು ಸರ್. ಈಗ ಮಹಾಜನಾಂಗ ಮತ್ತು ಗುರುಗಳ ಕೆಲಸ, ಈ ಗುರುಗಳ ಕೆಲಸದ ಬಗ್ಗೆ ಒಂದ್ ಸ್ವಲ್ಪ ಪುಸ್ತಕ ಇನ್ನರ್ ಗವರ್ಮೆಂಟ್ ಆಫ್ ದ ವರ್ಲ್ಡ್ ಅಂತ ಆನಿ ಬೆಸೆಂಟ್ ಅವ್ರದ್ದು ಪುಸ್ತಕ ಇದೆ, ವೆರಿ ಥಿನ್ ಬುಕ್. ಅದಕ್ಕೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಓದ್ತಾ ಈ ಡಿವೈನ್ ಪ್ಲಾನ್, ದೈವಿಕ ಯೋಜನೆ ಅಂತ ಏನಿದೆಯಲ್ಲ, ಅದು ನಿಜವಾಗ್ಲೂ ಹೀಗೂ ಒಂದು ಲೋಕ ಇರುತ್ತಾ ಅನ್ನೋದು ಒಂದು ನನಗೆ ಆಳವಾಗಿ ಹೋದಾಗ, ಜಸ್ಟ್ ಅವರಾಗ್ಲಿ ಇವರೆಲ್ಲ ಮಾತಾಡಿದಾಗ, ಲೈಕ್ ಈವನ್ ಟುಡೇ ಎಲ್ಲ ಮಾತಾಡಿದಾಗ ಕೇಳಿಸ್ಕೊಂಡಿದ್ದೀನಿ. ಬಟ್ ಇನ್ನೂ ಡೆಪ್ತ್ ಅಲ್ಲಿ ನಾನು ಪುಸ್ತಕ ಓದಿದಾಗ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್, ಹೀಗೂ ಒಂದು ಲೋಕ ಇದೆಯೇ ಅನ್ನೋದು ಒಂದು. ಅಂಡ್ ಆಸ್ ಅ ಥಿಯೋಸಫಿಸ್ಟ್ ಆರ್ ವಿ ಆಲ್ ಆಸ್ ಅ ಥಿಯೋಸಫಿಕಲ್ ಮೆಂಬರ್ಸ್, ನಾವೆಲ್ಲ ಬ್ರದರ್ಹುಡ್ ಬಗ್ಗೆ, ಇಲ್ಲ ಸರ್ವಿಸ್, ಕಂಪ್ಯಾಷನ್, ರೀಇನ್ಕಾರ್ನೇಷನ್, ಕರ್ಮಾಸ್, ಇದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿದೆ, ಲೈಕ್ ವಿ ಆಲ್ ನೋ ಅಬೌಟ್ ಇಟ್. ಬಟ್ ಈಗ ದೈವಿಕ ಯೋಜನೆ ಬಗ್ಗೆ ಈಗ ನಮ್ಗೇನ್ ನಡೀತಾ ಇದಲ್ಲ, ಈಗ ನಡೀತಿದ್ದು ಆರ್ ಪಾಸ್ಟ್ ಅಂಡ್ ದ ಪ್ರೆಸೆಂಟ್, ಈಗೇನ್ ನಾವೆಲ್ಲ ನೋಡ್ತಾ ಇದೀವಿ, ಎಲ್ಲ ನೋಡಿದ್ದು ನಮ್ಗೇನ್ ಗೊತ್ತಾಗ್ತಾ ಇದಲ್ಲ ಈಗ, ಅದು ಮೇ ಬಿ ಇಟ್ ಈಸ್ ಆನ್ ದ ವಾರ್ಸ್, ಯುದ್ಧ, ಆರ್ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಇವೆಲ್ಲ ನಮಗೆ ಕೇಳಿದೀವಿ ನಾವು. And which leads to deaths in mass, destruction of the things and also nation and also the deaths. Plus, ಅದಲ್ಲದೆ ನಾವು ಏನೇನೆಲ್ಲ ನೋಡ್ತಾ ಇದೀವಿ ಡಿಸ್ಟ್ರಕ್ಷನ್ ಬಗ್ಗೆ, ಸುನಾಮಿ, ವಾಲ್ಕ್ಯಾನೋಸ್, ಅರ್ಥ್ಕ್ವೇಕ್ಸ್, ಪ್ಯಾಂಡಮಿಕ್ ಡಿಸೀಸಸ್, ಇವೆಲ್ಲ ಮಾಸ್ ಡೆತ್ಸ್ ಆರ್ ಟೇಕಿಂಗ್ ಪ್ಲೇಸ್. ಹೌದಾ? ಇದರಿಂದ ಸೊ ದೈವಿಕ ಯೋಜನೆ, ಈ ಇನ್ನರ್ ಗವರ್ಮೆಂಟ್, ಇದೆಲ್ಲ ಇಟ್ ಈಸ್ ಅ ವೆಲ್ ಪ್ಲಾನ್ಡ್, ಇದೆಲ್ಲ ನಡಿಲೇಬೇಕು ಅನ್ನೋದೇ ದೈವಿಕ ಯೋಜನೆಯಲ್ಲಿ ಇದೆ. ಒಂದ್ ಕಡೆಯಿಂದ ಡಿಸ್ಟ್ರಕ್ಷನ್ ಆಗ್ತಾ ಬಂದ್ರೆ ಇನ್ನೊಂದ್ ಕಡೆ ಕ್ರಿಯೇಷನ್ಗೆ ದಾರಿ ಆಗುತ್ತೆ. ದಟ್ಸ್ ವಾಟ್ ದ ಥಿಯೋಸಫಿ ಆಲ್ಸೋ ಟಾಕ್ಸ್ ಅಬೌಟ್. ನಾನು ಸಣ್ಣವಳಿದ್ದಾಗ ಐ ರಿಮೆಂಬರ್, ದೊಡ್ಡವ್ರು ಮಾತಾಡೋದು ನಾವು ಕೇಳಿಸ್ಕೊಂತಿರ್ತೀವಲ್ಲ, ಲೈಕ್ ಈಗ ಯಾರ್ದೋ ಸಾಲ ತಗೊಂಡಿರ್ತೀವಿ ನಾವು ಬೇರೆಯವ್ರ ಕಡೆಯಿಂದ, ಅದು ವಾಪಸ್ ನಮಗೆ ಸಿಗಲ್ಲ. ಅವಾಗ ಏನ್ ನನಗಿನ್ನೂ ಕೊಡ್ತಾನೆ ಇಲ್ಲ ಅವನು, ಸಾಲ ಎಷ್ಟು ದಿವಸ ಆಯ್ತು ಅಂತ ನಾವೆಲ್ಲ ಹಿಂಗ್ ಹೇಳ್ತಾ ಇರಬೇಕಾದ್ರೆ, ದೊಡ್ಡವ್ರು ಏನ್ ಕೊಡ್ತಾರೆ, ಏನ್ ಹೇಳ್ತಾರೆ ಮಾತಾಡೋದ್ರಲ್ಲಿ ಕೇಳಿಸ್ಕೊಂಡಿದೀನಿ, ಹೋದ್ ಜನ್ಮದಲ್ಲಿ ನೀನ್ ಏನ್ ಋಣ ತಗೊಂಡಿಯೋ ಏನೋ ಈಗ ಅದನ್ನ ತೀರ್ಸ್ತಿದ್ಯಾ ಅನ್ಕೊಂಡ್ಬಿಡು ಅಂತಾರೆ. ಸೊ ಇಲ್ಲಿ ಥಿಯೋಸಫಿ ವಿ ಟಾಕ್ ಅಬೌಟ್ ಹೋದ್ ಜನ್ಮ ಅಂದ ತಕ್ಷಣ ವಿ ಟಾಕ್ ಅಬೌಟ್ ರೀಇನ್ಕಾರ್ನೇಷನ್, ಪುನರ್ಜನ್ಮ ಅಂತ.
ಇಲ್ಲ ಒಂದೊಂದ್ ಕಡೆ ಈಗ ಎಷ್ಟು ಒಳ್ಳೆ ಮನುಷ್ಯ ಎಲ್ಲಾ ತರನು ಸಾಚ ಇರ್ತಾನ, he will be honest on ಸರ್ವಿಸ್ ಅಲ್ಲಾಗ್ಲಿ, ಆನ್ ಫ್ಯಾಮಿಲಿ ಡ್ಯೂಟೀಸ್ ನಲ್ಲಾಗ್ಲಿ, ಬೇಗ ಸಾವು ಬಂದ್ಬಿಡುತ್ತೆ. ಯಾಕೆ ಅಂತ ಒಳ್ಳೆ ಮನುಷ್ಯನ್ಗೆ ಬೇಗ ಯಾಕೆ ದೇವ್ರು ಕರ್ಕೊಂಡ್ರು ಅನ್ನೋ ಕ್ವಶನ್ ಬರುತ್ತೆ. ಅವಾಗ ನಮ್ಮ ದೊಡ್ಡವರು ಹೇಳ್ತಾರಲ್ಲ, ದೇವ್ರು ಒಳ್ಳೆಯವ್ರನ್ನೇ ಬೇಗ ಕರ್ಕೊಂಡ್ಬಿಡ್ತಾರೆ ಅಂತ. ಇದು ಏನಂತೆ ಥಿಯೋಸಫಿ? ಈಗ ಇಟ್ ಟಾಕ್ಸ್ ಅಬೌಟ್ ದ ಎವಲ್ಯೂಷನ್ ಆಫ್ ದ ಮ್ಯಾನ್. ಬೇಗ ಯಾಕೆ ಕರ್ಕೊಂತಾರೆ ಅಂದ್ರೆ ಸೊ ದಟ್ ಹಿ ಕ್ಯಾನ್ ಗೋ ಅಂಡರ್ ಮೆನಿ ಬರ್ತ್ಸ್ ಅಂಡ್ ಡೆತ್, ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ನ ಬೇಗ ಅವ್ನು ಮುಗಿಸ್ಲಿ, ಒಂದು ಕರ್ಮನ ಬೇಗ ಮುಗಿಸ್ಲಿ ಅನ್ನೋದು ಒಂದು ವಾಡಿಕೆ. ಇಲ್ಲ ಒಳ್ಳೆ ಮನುಷ್ಯ ಆಗಿ ಬರೇ ಕಷ್ಟದಲ್ಲೇ ಇರ್ತಾನ, ಒಂದು ಬಡತನ ಇರ್ಬೋದು, ಇಲ್ಲ ಫಿಸಿಕಲಿ ಮೆಂಟಲಿ ಯಾವುದೋ ಒಂದು ಟೂ ಮಚ್ ಕಷ್ಟದಲ್ಲಿ ಇದ್ದಾಗ ಅವಾಗ ದೊಡ್ಡವ್ರು ಏನಂತಾರೆ, ಅವನು ಓದ್ ಜನದಲ್ಲಿ ಏನ್ ಕರ್ಮ ಪಾಪ ಮಾಡಿದಾನ ಏನೋ ಈಗ ಅವನು ಅನುಭವಿಸ್ತಾ ಇದ್ದಾನ ಅಂತ ಹೇಳ್ತಾರೆ. ಈಗ ಎಷ್ಟೇ ಚೆನ್ನಾಗಿದ್ರು. ಸೊ ಹಿಯರ್ ಥಿಯೋಸಫಿ ಟಾಕ್ಸ್ ಅಬೌಟ್ ದ ಕರ್ಮಸ್. ಸೊ ಇವೆಲ್ಲವೂ ನಾವ್ ಏನ್ ಅರ್ಥ ಮಾಡ್ಕೊಂತ ಇದೀವಿ ಅಂದ್ರೆ, ದ ಸೋಲ್, ಆತ್ಮ ಅನ್ನೋದು ಒಂದು ಮಾನರೂಪ ತಗೊಂಡಾದ್ಮೇಲೆ ಒಂದು ಆತ್ಮ ಪ್ರಯಾಣ ಮಾಡುತ್ತಲೇ ಇರುತ್ತೆ. ಇಟ್ ಈಸ್ ಆನ್ ದ ಫುಲ್ ಜರ್ನಿ, ಕಂಟಿನ್ಯೂಸ್ ಜರ್ನಿ ಫ್ರಮ್ ಒನ್ ಲೈಫ್ ಟು ಅದರ್ ಲೈಫ್. ಇನ್ನು ಎಷ್ಟು ಹಿಂದೆಯಿಂದ ನಾವು ಬಂದಿದೀವಿ ನಮಗೆ ಗೊತ್ತಿಲ್ಲ, ಇನ್ನು ಎಷ್ಟು ಮುಂದೆ ಹೋಗ್ತೀವಿ ಅನ್ನೋದು ವಿ ಡೋಂಟ್ ನೋ, ಗೊತ್ತಿಲ್ಲ. ಸೊ ಆಲ್ ದಿಸ್ ವಿ ಟಾಕ್ ಅಬೌಟ್ ಇನ್ ಥಿಯೋಸಫಿ. ಬಟ್ ಇವೆಲ್ಲ ಟಾಕ್ ಅಂದ್ರೆ ಇವೆಲ್ಲ ಡಿವೈನ್ ಪ್ಲಾನ್ ಇದೆ ಈಗ. ಅಂಡ್ ಡಿವೈನ್ ಪ್ಲಾನ್ ಅಲ್ಲಿ ಈಗ ಇನ್ನರ್ ಗವರ್ಮೆಂಟ್ ಅಂತ ನಾನೇನ್ ಹೇಳಿದ್ನಲ್ಲ, ಆ ಇನ್ನರ್ ಗವರ್ಮೆಂಟ್ ಅಲ್ಲಿ ಹೂ ರನ್ಸ್ ದಿಸ್ ಇನ್ನರ್ ಗವರ್ಮೆಂಟ್? ಯಾರು ನಡೆಸ್ತಾ ಇದ್ದಾರೆ ಇವೆಲ್ಲ? ಇದ್ರೊಳಗೆ ದೈವಿಕ ಯೋಜನೆಯಲ್ಲಿ ಆಧ್ಯಾತ್ಮಿಕ ಶ್ರೇಣಿ ಒಂದು ವ್ಯವಸ್ಥೆ ಇದೆ, ಅಂದ್ರೆ ಹೆರಾರ್ಕಿ, ಅಕಲ್ಟ್ ಹೆರಾರ್ಕಿ. ಈಗೆಲ್ಲ 2 ದಿವಸದಿಂದನೂ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನಾನು ಸಂಕ್ಷಿಪ್ತವಾಗಿ ನಾನು ಹೇಳ್ಬಿಡ್ತೀನಿ. ಲೈಕ್ ಅದ ನಿಜವಾಗ್ಲೂ ಒಂದೊಂದ್ಸತಿ ಹೀಗೂ ಇದೆಯಾ ಅಂತ ಅನ್ಸುತ್ತೆ, ಬಟ್ ಇಟ್ಸ್ ರಿಯಲಿ ನೈಸ್ ಟು ಹಿಯರ್ ಆಲ್ಸೋ. ಏನೋ ಒಂಥರ ವಿ ಫೀಲ್ ವೆರಿ ನೈಸ್. ಫಸ್ಟ್ ಮೊದಲನೇದು, ಈಗ ನೀವು ಬೋರ್ಡ್ ಅಲ್ಲಿ ನೋಡಿರೋ ಪ್ರಕಾರ, ಬೀಯಿಂಗ್ ದ ಅಬ್ಸಲ್ಯೂಟ್, ಫಸ್ಟ್ ಮೇಲಿಂದ ಬಂದ್ರೆ ಹೂ ಇಸ್ ದ ಹೈಯೆಸ್ಟ್ ಆಫ್ ಆಲ್ ಇಸ್ ಅಬ್ಸಲ್ಯೂಟ್, ಪರ ಬ್ರಹ್ಮ ಅಂತ ಹೇಳ್ಬೋದು. ಅಂಡರ್ ಹಿಮ್, ಅವ್ರ ಕೈ ಕೆಳಗೆ, ಹಿಸ್ ಡಿವೈನ್ ಪ್ಲಾನ್, ದ ಗ್ರೇಟೆಸ್ಟ್ ಬೀಯಿಂಗ್ ರಿಷೀಸ್, ಅಂದ್ರೆ 4 ಕುಮಾರಗಳು. ಅದರಲ್ಲೂ ದ ಹೆಡ್ ಆಫ್ ದಟ್ ಕುಮಾರ್ ಇಸ್ ಸನತ್ ಕುಮಾರ್, ಹೂ ಇಸ್ ದ ಲಾರ್ಡ್ ಆಫ್ ದ ವರ್ಲ್ಡ್. ಅವೆಲ್ಲ ಈಗ ನೀವು ಕೇಳಿಸ್ಕೊಂಡಿರ. ಅಂಡ್ ಅವ್ರ ಕೈ, ಹಿ ಹ್ಯಾಸ್ ಗಾಟ್ 3 ಅಸಿಸ್ಟೆಂಟ್ಸ್, 3 ಅಸಿಸ್ಟೆಂಟ್ ಇದ್ದಾರೆ ಅವ್ರಿಗೆ, ಸನಕ, ಸನಾನಂದ ಅಂಡ್ ಸನಾತನ. ಬಟ್ ಇನ್ನೊಂದು ಬುಕ್ಕಲ್ಲಿ ನಾನು ಓದಿದೆ, ಇನ್ನೂ 3 ಜನ ಅಸಿಸ್ಟೆಂಟ್ಸ್ ಕರ್ಕೊಂತಾರೆ. ಅದು ಶುಕ್ರ ಗ್ರಹದಿಂದ ಅವರು 6 ಜನ ಬರ್ತಾರೆ ಅಂತ. ಅವ್ರ ಹೆಸರು ಸನ, ಕಪಿಲ ಅಂಡ್ ಸನತ್ ಸುಜಾತ ಅಂತ. ಸೊ ಟೋಟಲಿ 7 ಮೆಂಬರ್ಸ್, ಸನತ್ ಪ್ಲಸ್ 6 ಅಸಿಸ್ಟೆಂಟ್ಸ್ ಅಂತ ಡಿವೈನ್ ಪ್ಲಾನ್ ಅಲ್ಲಿ ಅವ್ರದ್ದು ಹೆರಾರ್ಕಿಯಲ್ಲಿದೆ. 3ನೇದಾಗಿ ಹೆರಾರ್ಕಿ ಇಸ್ ದ ಗ್ರೇಟ್ ಸ್ಪಿರಿಚುವಲ್ ಟೀಚರ್ಸ್ ಹೂ ಆರ್ ದ ಫೌಂಡರ್ಸ್ ಆಫ್ ದ ರಿಲಿಜನ್, ಲೈಕ್ ಬುದ್ಧ, ಕ್ರೈಸ್ಟ್, ಕೃಷ್ಣ, ಹೂ ಆರ್ ಸ್ಪಿರಿಚುವಲಿ ಇವಾಲ್ವ್ಡ್ ಸೋಲ್ಸ್. 4ನೇದಾಗಿ ಮಹಾಚೌಹಾನ್ಸ್. ಮಹಾಚೌಹಾನ್ಸ್ ಆರ್ ಅಸೋಸಿಯೇಟ್ ವಿತ್ ನಾಗರಿಕತೆ, ಸಂಸ್ಕೃತಿ. ಇದು ಹೇಳಿದ್ರಲ್ಲ ಸರ್, ಈಗ ಭೌತಿಕ ಪ್ರಗತಿಯಲ್ಲಿ, ಇಂಟೆಲೆಕ್ಚುಯಲ್ ಪ್ರಗತಿಯಲ್ಲಿ ಆಲ್ ದಿ ಮಹಾಚೌಹಾನ್ಸ್ ಅವರು ಒಬ್ಬೊಬ್ರು ಅನ್ನೋದು ನೋಡ್ಕೊಂತಾರೆ. ಮನು 5ನೇದಾಗಿ. ಈಗ ಮನು ಅನ್ನೋದು ಲೀಡರ್ ಆಫ್ ಹ್ಯುಮ್ಯಾನಿಟಿ. ಈಗ ಏನ್ ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ನಾವೇನೀಗ ಟಾಪಿಕ್ ತಗೊಂಡಿದ್ದೀನಲ್ಲ, ಇದರಲ್ಲಿ ಮನು ಇಸ್ ಅ ಮೇನ್ ಪರ್ಸನ್ ಹೂ ಗೈಡ್ಸ್ ದ ಡೆವಲಪ್ಮೆಂಟ್ ಆಫ್ ದ ಹ್ಯೂಮನ್ ರೇಸಸ್. ಮಾನವ ಜನಾಂಗಕ್ಕೆ ನಾಗರಿಕತೆ ಇವೆಲ್ಲ ಅವರು ಗೈಡ್ ಮಾಡ್ತಾರೆ ಇನ್ ಥಿಯೋಸಫಿಕಲ್ ಕಾಸ್ಮಾಲಜಿ ಪ್ರಕಾರ. ದ ಮಾಸ್ಟರ್ಸ್ ಆರ್ ಮಹಾತ್ಮಾಸ್ ನೆಕ್ಸ್ಟ್. ಅವ್ರ ಕೈ ಕೆಳಗೆ, ಮನು ಕೈ ಕೆಳಗೆ ಯಾರು ಇರ್ತಾರೆ ಅಂದ್ರೆ ದ ಮಾಸ್ಟರ್ಸ್ ಆರ್ ಮಹಾತ್ಮಾಸ್. ಲೈಕ್ ನಮಗೆಲ್ಲ ಗೊತ್ತಿರಂಗೆ ಮೌರ್ಯರು, ಕುತುಬನಿಯವರು, ಜ್ವಲ್ಕೂಲ್ನವರು, ಇನ್ನೂ ಬಹಳ ಜನ ಇದ್ದಾರೆ. ಲೈಕ್ ಅವರೆಲ್ಲರ ದೇ ಕಮಾಂಡರ್ ಮನೂಸ್. ಈಗ ನನಗೆ ಈಗ ಹ್ಯೂಮನ್ ಎವಲ್ಯೂಷನ್, ಮಾನವ ವಿಕಾಸ ರಿಲೇಟೆಡ್ ಟು ರೂಟ್ ರೇಸಸ್ ಬಗ್ಗೆ, ಈಗ ಮನು ಇಸ್ ಲಿಂಕ್ಡ್ ಎವ್ರಿ, ಈಗ ಅವ್ರು ಹೇಳ್ದಂಗೆ ಎವ್ರಿ ರೂಟ್ ರೇಸ್ ಇಸ್ ಲಿಂಕ್ಡ್ ವಿತ್ ಒನ್ ಮನು. ಈಗ ಲೈಕ್ ಎವ್ರಿ ರೂಟ್ ರೇಸ್ ಹ್ಯಾಸ್ ಗಾಟ್ 7 ಸಬ್ ರೇಸಸ್, ಅಂದ್ರೆ ಉಪಜನಾಂಗ. ಒಂದೊಂದ್ರಲ್ಲೂ ಇದ್ದಾರೆ. ಹಿ ಇಸ್ ಅಸಿಸ್ಟೆಡ್ ಬೈ ದ ಮಾಸ್ಟರ್ಸ್ ಅಂಡ್ ಮಹಾತ್ಮಾಸ್ ಹೂ ಇಸ್ ಸ್ಪಿರಿಚುವಲ್ ಇಂಡಿವಿಜುವಲ್ಸ್ ಅಂಡ್ ಆಲ್ಸೋ ದ ಸಮ್ ಹ್ಯೂಮನ್ ಈಗೋಸ್ ಹೂ ಇನ್ಕಾರ್ನೇಟ್, ಅವತಾರ ತಗೊಂಡು ಒಬ್ರು ಬಂದು ಅವರಿಗೆ ಹೆಲ್ಪ್ ಮಾಡ್ತಾರೆ. ಇಲ್ಲ ಮನುನೇ ಇಲ್ಲ ಗೈಡ್ ಮಾಡ್ತಾರೆ ಯಾವ ಥರದ್ದು ಮನುಷ್ಯ ಇವಾಲ್ವ್ ಆಗ್ಬೇಕು ಅನ್ನೋದು. ಅಂಡ್ ಟೋಟಲಿ ನಾ ಹೇಳ್ದಂಗೆ 7 ರೂಟ್ ರೇಸ್ ಅಲ್ಲಿ, ಈಚ್ ರೂಟ್ ರೇಸ್ ಹ್ಯಾಸ್ ಗಾಟ್ 7. ಈಗ ಪ್ರತಿಯೊಂದು 7 ರೂಟ್ ರೇಸ್ ಬಗ್ಗೆ ನಾನು ಬಿಫೋರ್ ಐ ಕ್ಯಾನ್ ಟೇಕ್ ಮೈ ಟಾಪಿಕ್,
ಒಂದು ಸಂಕ್ಷಿಪ್ತವಾಗಿ ಬೇಗ ಒಂದು 1 2 3 4 5 ರೂಟ್ ರೇಸಸ್ ಬಗ್ಗೆನು ಸ್ವಲ್ಪ ಅದ್ರ ದೆನ್ ಐ ಕ್ಯಾನ್ ಕನೆಕ್ಟ್ ಇಟ್ ಟು ಮೈ ಟಾಪಿಕ್. ಈಗ ಅಕಾರ್ಡಿಂಗ್ ಟು ದ ಎಥನಾಲಜಿ ಅಂಡ್ ಸೈಕಲಾಜಿಕಲಿ ಹ್ಯೂಮನ್ ಲೈಫ್ ಮಾನವ ಜನಾಂಗ ಶಾಸ್ತ್ರ ಪ್ರಕಾರ ಮತ್ತು ಮನೋವೈಜ್ಞಾನಿಕ ಪ್ರಕಾರ the earth is divided into 7 root races. ನಮ್ಮ ಭೂಮಿಯ ವಯಸ್ಸು, the age of the earth is, as per the occult science, ನಿಗೂಢ ವಿಜ್ಞಾನ ಪ್ರಕಾರ 2000 million years. ಒಂದು ರೌಂಡ್ ಫಿಗರ್ ಆಗಿ ತಗೋಬೇಕಂದ್ರೆ 2000 million years ಇಂದು ನಮ್ಮ ಭೂಮಿದು ವಯಸ್ಸು ಅಂತ ಹೇಳ್ತಾರೆ. ಈವನ್ HP ಬ್ಲವರ್ಸ್ಕಿ ಸೀಕ್ರೆಟ್ ಡಾಕ್ಟ್ರಿನ್ ಅಲ್ಲೂ ಅವರು ವೆರಿ ಮಚ್ ಪ್ರೆಡಿಕ್ಟೆಡ್ ವೆರಿ ನಿಯರ್ ಟು ಇಟ್. ಈ 2000 ಅನ್ನೋದು ನಿಗೂಢ ವಿಜ್ಞಾನ ಹೇಳುತ್ತೆ. ಬಟ್ ಇವರು ಮೇಡಮ್ ಬ್ಲವರ್ಸ್ಕಿ ಅವರು ಸೀಕ್ರೆಟ್ ಡಾಕ್ಟ್ರಿನ್ ಎಷ್ಟು ಚೆನ್ನಾಗಿ 1,960,852,987 million years ಅಂತ ಅವರು ಇದೆ. ವೆರಿ ನಿಯರ್, ಹರ್ ಪ್ರೆಡಿಕ್ಷನ್ ಇಸ್ ವೆರಿ ನಿಯರ್. Now we are now concerned with the human evolution for the emerging of life. ಪ್ರಾಣಿಯ ಲೋಕದ ಆರಂಭದ ಸಮಯ ಅನ್ನೋದು the dawn of the new fauna ಅನ್ನೋದು ಈಗ ಸ್ಟಾರ್ಟ್ ಆಗುತ್ತೆ. The first root race ಮಹಾಜನಾಂಗ ಬಗ್ಗೆ ಮೊದಲನೇದು ಪೀರಿಯಡ್ ಫಸ್ಟ್ ರೂಟ್ ರೇಸ್ ಇಸ್ ಕಾಲ್ಡ್ ಆಸ್ ಪೋಲಾರ್ ರೇಸ್. ಪೋಲಾರ್ ರೇಸ್ ಯಾವಾಗ 60 to 50 million years ago ಶುರು ಆಗಿದ್ದು. ಅಂಡ್ ಇಟ್ ವಾಸ್ ಡಾನ್ ಆಫ್ ಅ ನ್ಯೂ era, ಅಂದ್ರೆ ಪ್ರಾಣಿಯ ವರ್ಗದ ಗೋಚರ ಅಲ್ಲಿಂದ ಶುರು ಆಗುತ್ತೆ. ಎಷ್ಟು 60 to 50 million years ago, ವಿಚ್ ಇಸ್ ಅವಧಿಗೆ ಏನಂತಾರೆ ಅಂದ್ರೆ ಯೋಸಿನ್ ಪೀರಿಯಡ್ ಅಂತಾರೆ. ಯೋಸಿನ್ ಪೀರಿಯಡ್. ಅಂಡ್ ದೇರ್ ವಾಸ್ ಇಲ್ಲಿ ಈ ಪೀರಿಯಡ್ ಅಲ್ಲಿ ಅವಾಗ ನಿಮಗೆಲ್ಲ ಗೊತ್ತಿರಂಗೆ ದೇರ್ ವಾಸ್ ನೋ ಫಿಸಿಕಲ್ ಬಾಡಿ. ಮನುಷ್ಯ ಅನ್ನೋದು ಇದೇನ್ ನಾವೀಗ ನೋಡ್ತಾ ಇದೀವಲ್ಲ ಅದೆಲ್ಲ ಅಭೌತಿಕ ಶರೀರ ಇತ್ತು, ವಿಚ್ ಇಸ್ ಆಸ್ಟ್ರೋ ಎಥರಿಕ್ ಅಂದ್ರೆ ಸೂಕ್ಷ್ಮ ಶರೀರ. ಅಂಡ್ ಒಂದೊಂದೇ ಸೆನ್ಸ್ ಡೆವಲಪ್ಮೆಂಟ್ ಹಾಕಂತ ಹೋಗುತ್ತೆ. ಈ ಇದ್ರೊಳಗೆ ನಮಗೆ ವಿ ಗಾಟ್ ಟು ನೋ ಅಬೌಟ್ ಹಿಯರಿಂಗ್. ಮೊದಲನೇದು ಸೆನ್ಸ್ ಡೆವಲಪ್ ಆಗಿದ್ದು ಅಂದ್ರೆ ಆ ಸಮಯದಲ್ಲಿ ಹಿಯರಿಂಗ್, ಕೇಳಿಸ್ಕೊಳ್ಳೋದು ಶಬ್ದ. ಪೋಲಾರ್ ರೇಸ್ ಅಂತ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ ದ ಫಸ್ಟ್ ಇದ್ರದ್ದು ಏನು ಈ ಮಹಾಜನಾಂಗದ ಏನ್ ಮನುಷ್ಯ ವಾಸ್ ಸೀನ್ ಇನ್ ದ ನಾರ್ತ್ ಪೋಲಾರ್, ಅಂದ್ರೆ ಉತ್ತರ ಧ್ರುವ ಪ್ರದೇಶದಲ್ಲಿ ಕಾಣಿಸ್ಕೊಳುತ್ತೆ. ಅಂಡ್ ಆವಾಗಿನ ಟೈಮಲ್ಲಿ ಕಂಡೀಷನ್ ಆಫ್ ದ ಅರ್ತ್ ಹೇಗಿತ್ತು ಅಂದ್ರೆ ಕನ್ವಲ್ಷನ್ಸ್, ಟೂ ಮಚ್ ಆಫ್ ವೈಲೆಂಟ್ ಮೂವ್ಮೆಂಟ್ಸ್, ಎಲ್ಲಾ ತರದಿಂದ ನಾವು ವಾಲ್ಕ್ಯಾನೋಸ್, ಟೊರ್ನಾಡೋ, ಅವಲಾಂಚಸ್, ಲಾವಾಸ್, ಭೂಮಿಯ ಸ್ಥಿತಿಗತಿ ಅಷ್ಟು ಚೆನ್ನಾಗಿದ್ದಿಲ್ಲ. ಅಂಡ್ ಈ ಪ್ರಾರಂಭಿಕ ಮಾನವ ವಿಕಾಸ ಇಲ್ಲಿಂದ ಶುರು ಆಗುತ್ತೆ ಇನ್ನು. ಅಂಡ್ ಎರಡನೇದಾಗಿ ಬಟ್ ಇದ್ರದ್ದು ಜಿಯಾಲಜಿಕಲ್ ರೆಮಿನೆಂಟ್ಸ್ ಬಗ್ಗೆ ಅಂದ್ರೆ ಏನಾದ್ರೂ ಈಗ ಸೈಂಟಿಸ್ಟ್ನವ್ರು ಏನಾದ್ರು ಜಿಯಾಲಜಿಸ್ಟ್ ಹೋಗಿ ತಿಳ್ಕೊಬೇಕು ಅದ್ರ ಬಗ್ಗೆ ಅಂದ್ರೆ ಅದ್ರದ್ದು ಯಾವ್ದು ನಮಗೆ ಪ್ರೂಫ್ ಸಿಗಲ್ಲ. ಯಾಕಂದ್ರೆ ದ ನಾರ್ತ್ ಪೋಲರ್ ಎಲ್ಲ ಐಸ್ ಕ್ಯಾಪ್ ಇಂದ ಕವರ್ ಆಗ್ಬಿಟ್ಟಿದೆ ಈಗ. ಸೊ ಯಾವ ತರದಿಂದನೂ ಅವರಿಗೆ ಸೈಂಟಿಫಿಕಲಿ ಯಾವ ಸಿಗಲ್ಲ. ದ ಸೆಕೆಂಡ್ ರೂಟ್ ರೇಸ್ ಈಗ ಇಟ್ಸ್ ಕಾಲ್ಡ್ ಆಸ್ ಹೈಪರ್ಬೋರಿಯನ್ ರೇಸ್, ವಿಚ್ ಸ್ಟಾರ್ಟೆಡ್ 40 to 38 million years ago. ಇದು ಎಷ್ಟು 60 to 50 ಅಂದ್ರೆ ಇದು 40 to 38 million years ago ಸೆಕೆಂಡ್ ರೂಟ್ ರೇಸ್. ಅವಧಿಗೆ ಏನಂತಾರೆ ಅಂದ್ರೆ ಆಲಿಗೋಸಿನ್ ಪೀರಿಯಡ್ ಅಂತಾರೆ. ಅಂಡ್ ಹೈಪರ್ಬೋರಿಯನ್ ರೇಸ್ ಎಲ್ಲಿತ್ತು ಅಂದ್ರೆ ಇಟ್ ವಾಸ್ ಫೌಂಡ್ ಇನ್ ಲಿಟಲ್ ಡೌನ್ ದ ಪೋಲಾರ್ ರೀಜನ್, ನಾರ್ತ್ ಪೋಲಾರ್ ರೀಜನ್, ಗ್ರೀನ್ಲ್ಯಾಂಡ್, ಕಾಮ್ಸ್ಟಟ್ಕಾ, ನಾರ್ತ್ ಏಷ್ಯಾ, ಸ್ವೀಡನ್, ನಾರ್ವೆ ಅಂಡ್ ಬ್ರಿಟಿಷರ್ಸ್. ನಾರ್ದರ್ನ್ ಪಾರ್ಟ್ ಆಫ್ ಯುರೋಪ್ ಅಂತ ನೀವು ಹೇಳ್ಬೋದು. ವಿಚ್ ಇಸ್ ಫೌಂಡ್ ಇನ್ ಗ್ರೀನ್ಲ್ಯಾಂಡ್, ಅದನ್ನು ಒಂದ್ ಸ್ವಲ್ಪ ಯುರೋಪ್ ಹತ್ರನೇ ಬರುತ್ತೆ. ಅಂಡ್ ವಿಚ್ ಇಸ್ ಕಾಲ್ಡ್ ಅಸ್ ಹೈಪರ್ ಬೋರಿಯನ್ ರೇಸ್. ಅಲ್ಲೊಂದು ಕಾಂಟಿನೆಂಟ್ ಇತ್ತಂತೆ, ಸ್ಟಾರ್ ಶೇಪ್ ಅಲ್ಲಿ ಒಂದು ಕಾಂಟಿನೆಂಟ್. ಆ ಕಾಂಟಿನೆಂಟ್ ಹೆಸರಲ್ಲೇ ಈ ರೇಸ್ ಅನ್ನೋದು ಹೆಸರಿಟ್ಟಿದ್ದಾರೆ. ಅಂಡ್ ಇಲ್ಲೂ ಅಷ್ಟೇ, ಇನ್ನೂ ಸ್ಥೂಲ ಶರೀರ ಬಂದಿಲ್ಲ. ಬಟ್ ದ ಸೆನ್ಸ್ ವಿಚ್ ದೇ ಡೆವಲಪ್ಡ್ ಇಸ್ ಟಚ್. ಟಚ್ ಅಂದ್ರೆ ಸ್ಪರ್ಶ. ಸೊ ಅದೊಂದು ಡೆವಲಪ್ ಆಗಿದೆ ಎರಡನೇ ರೂಟ್ ರೇಸ್ ಅಲ್ಲಿ. ಮೊದಲನೇದು ಹಿಯರಿಂಗ್, ಎರಡನೇದು ಸ್ಪರ್ಶ. ಥರ್ಡ್ ರೂಟ್ ರೇಸ್ ನಲ್ಲಿ ಇಸ್ ಕಾಲ್ಡ್ ಆಸ್ ಲೆಮೂರಿಯನ್ ರೇಸ್. ಮೂರನೇದಾಗಿ ಲೆಮೂರಿಯನ್ ರೇಸ್ ಅಂತಾರೆ, ವಿಚ್ ಇಸ್ 25 million years ago. ಅಂಡ್ ಈ ಅವಧಿಗೆ ಮಯೋಸೀನ್ ಅಂತ ಕರೀತಾರೆ. ಇಲ್ಲಿ ಥರ್ಡ್ ರೂಟ್ ರೇಸ್ ಅಲ್ಲಿ ಏನು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂದ್ರೆ ನ್ಯೂ ಲೈಫ್ ಫಾರ್ಮ್ಸ್ ಅನ್ನೋದು ಒಂದ್ ಸ್ವಲ್ಪ ಕಾಣಿಸ್ಕೊಳುತ್ತೆ. ಲೈಕ್ ಜೀವರಾಶಿಯಲ್ಲಿ ಜೀವ ಪ್ರಕಾರಗಳು ಒಂದ್ ಸ್ವಲ್ಪ
ನಥಿಂಗ್ ಡೆವಲಪ್ ಅಂತ ಇಲ್ಲ, ಇನ್ನು ಎದುರಿಗೆ ಸ್ಟಾರ್ಟಿಂಗ್ ಆಫ್ ದ 25 ಮಿಲಿಯನ್ಸ್ ಇಂದ ಒಂದ್ ಸ್ವಲ್ಪ ನಾವೀಗ ಹತ್ರ ಬಂದಾಗೆ ಒನ್ಸ್ ಸೈಟ್ ಒಂದೇ ಒಂದು ಕಣ್ಣು ಇತ್ತಂತೆ. ಅದ್ ಯಾವ ಪ್ರಾಣಿಯಿಂದ ಬಂದಿದೆ, ಲೈಕ್ ಇಲ್ಲಿ ಪೀನಿಯಲ್ ಗ್ಲ್ಯಾಂಡ್ ತಲೆ ಮೇಲೆ ದೇರ್ ವಾಸ್ ಓನ್ಲಿ ಒನ್ ಐ. ಆಮೇಲೆ ಬರ್ತಾ ಬರ್ತಾ ಲೈಕ್ ಕವರಿಂಗ್ ವೆರಿ ನಿಯರ್ ಟು ದ 4th ರೂಟ್ ರೇಸ್ 2 ಕಣ್ಣುಗಳು ಕಾಣಿಸ್ಕೊಳತ್ತಂತೆ. ಅಲ್ಲಿ ಸೆಕೆಂಡ್ ಲೇಟಿಯಲ್ಲಿ ಸೆಲ್ಫ್ ಕಾನ್ಶಿಯಸ್ ಪ್ರಜ್ಞ, ಅದು ಆಲ್ಮೋಸ್ಟ್ ಇನ್ ದ ಸಬ್ ರೇಸ್ ಅಲ್ಲಿ ಲೆಕ್ಕ ಪ್ರಕಾರ ತಗೊಂಡ್ರೆ 6th or 7th ಸಬ್ ರೇಸ್ ಆಫ್ 3rd ರೂಟ್ ರೇಸ್ ನಲ್ಲಿ ಇದು ಸೆಲ್ಫ್ ಕಾನ್ಶಿಯಸ್ ಅನ್ನೋದು ಡೆವಲಪ್ ಆಗುತ್ತೆ. ಸೆಲ್ಫ್ ಕಾನ್ಶಿಯಸ್ ಅಂದ್ರೆ ಸ್ವಪ್ರಜ್ಞೆ, ಸ್ವಯಂ ಪ್ರಜ್ಞೆ ಅಂತಾನು ಹೇಳ್ಬೋದು. ಇಲ್ಲಿ ಇದು ಎಲ್ಲಿದ್ದಾರೆ ಅಂದ್ರೆ ಇಕ್ವೆಟೋರಿಯಲ್ ಕಾಂಟಿನೆಂಟ್, ಲೆಮೂರಿಯಾ ಅನ್ನೋದು ಒಂದು ಕಾಂಟಿನೆಂಟ್, ಪ್ಯಾಸಿಫಿಕ್ ಓಷನ್ ಅಲ್ಲಿ ಮಧ್ಯೆ ಒಂದು ಸಣ್ಣ ಕಾಂಟಿನೆಂಟ್ ವಿಚ್ ಇಸ್ ಕಾಲ್ಡ್ ಆಸ್ ಲೆಮೂರಿಯಾ ಅಂತ. ಆ ಹೆಸರದಲ್ಲಿ ಲೆಮೂರಿಯನ್ ರೇಸ್ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಅಂಡ್ ಇಲ್ಲಿ ಕೊನೆಗೆ ಹತ್ರ ಬಂದಂಗೆ ಮೆನ್ ಡೆವಲಪ್ಡ್ ಆಲ್ಮೋಸ್ಟ್ ಲೈಕ್ ಏಪ್ಸ್ ಅಂತ ಇರಲ್ಲ, ಇಟ್ ವಾಸ್ ಡೆವಲಪ್ಡ್ ಥ್ರೂ ದಟ್ ಏಪ್ ಟೈಪ್. ದೇ ಡೆವಲಪ್ಡ್ ಸ್ಕಿನ್, ಫ್ಲೆಶ್ ಅಂಡ್ ಬೋನಿ ಸ್ಟ್ರಕ್ಚರ್, ಜಾಯಿಂಟ್ ಸೈಜ್, ಒಂಥರ ರಾವ್ ಆಗಿ ಹೈಟ್ ಗೀಟಲ್ಲಿ 18 to 27 feet ಟಾಲ್, ಅಷ್ಟು ಎತ್ತರವಾಗಿರೋ ಮನುಷ್ಯ ಅಂತಾನೆ ಹೇಳ್ಬೋದು. ಅವರು ಕಾಣಿಸ್ಕೊಂತಾರೆ ಒಂದೊಂದು ಜಾಗದಲ್ಲಿ. ಎಲ್ಲಿ ಅಂದ್ರೆ ಆಫ್ರಿಕನ್ ಬುಷ್ ಮೆನ್, ನೀಗ್ರೋಸ್ ಅಂತೀವಲ್ಲ ನಾವು, ಆ ಟೈಮಲ್ಲಿ ಆಸ್ಟ್ರೇಲಿಯಾ ಒಬೋರಿಜನ್ಸ್, ಆರ್ಯೋ ಡ್ರಾವಿಡಿಯನ್ಸ್, ಈ ಜಾಗದಲ್ಲೆಲ್ಲ ಹ್ಯೂಮನ್ಸ್ ವೆರ್ ಇನ್ಹ್ಯಾಬಿಟೆಡ್. ಅವ್ರದ್ದೊಂದು ಸ್ವಲ್ಪ ನಮಗೆ ಸಿಗುತ್ತೆ. ಇಲ್ಲಿಂದ ನಮಗಿನ್ನು ಸೈಂಟಿಫಿಕ್ ಪ್ರೂಫ್ ಸಿಗುತ್ತೆ, ಜಿಯಾಲಜಿಸ್ಟ್ ಪ್ರೂಫ್ ಸಿಗುತ್ತೆ. ಅಂಡ್ ಮೆನ್ ಅಂಡ್ ಏಪ್ಸ್ ಡೆವಲಪ್ ಫ್ರಮ್ ದ ಕಾಮನ್ ಆನ್ಸಿಸ್ಟರ್ಸ್. ದೆನ್ ಏಪ್ ಇಂದ ನಾವೇನ್ ಹೇಳ್ಬೋದು, ಮನುಷ್ಯ ರೂಪ ತಗೊಂಡಿದ್ದಾನೆ ಅಂತ. ಅರ್ಲಿ ಮ್ಯಾನ್ ಪೀರಿಯಡ್, ದಟ್ ಈಸ್ ನಾವು ಹಿಸ್ಟ್ರಿ ಒಳಗೆಲ್ಲ ಓದಿರ್ಬೋದು, ಸ್ಟೋನ್ ಏಜ್ ಅಂಡ್ ಮೆಟಲ್ ಏಜ್ ಅಂತ. ದಿಸ್ ಟೈಮ್ ಸ್ಟಾರ್ಟ್ಸ್ ಫ್ರಮ್ ದ 3rd ರೂಟ್ ರೇಸ್, somewhere in the 6th or 7th sub race. ಆಮೇಲೆ ಒನ್ ಮೋರ್ ವೆರಿ ಇಂಟ್ರೆಸ್ಟಿಂಗ್ ಈಸ್, ಈ ಟೈಮ್ ಅಲ್ಲಿ ಸನತ್ ಕುಮಾರ್ ಅವರು he makes an entry into this earth from ಶುಕ್ರ ಗ್ರಹದಿಂದ ನಮ್ಮ ಭೂಮಿಗೆ, where he finds as earth spiritual pole ಅಂತಾರೆ. ಅವ್ರು ಶಾಂಬಾಲ ಅಂತ ಎಲ್ಲವರು ಎಥೆರಿಕ್ ಪ್ಲೇಸ್ ಅಲ್ಲಿ ಇದ್ದಾರಲ್ಲ, ಈಗ್ಲೂ ಇದ್ದಾರೆ ಅಂತ ಇದೀವಲ್ಲ ಹೇಳ್ತೀವಲ್ಲ, ಅಲ್ಲಿ ಅವ್ರ ಆ ಟೈಮಿಗೆ ಬಂದು 3rd ರೂಟ್ ರೇಸ್ ಕೊನೆಗೆ he came and settled in, where is the Shambhala? It is in Central Asia, Gobi Sea. ಈಗ ಗೋಬಿ ಡೆಸರ್ಟ್ ಅನ್ನೋದು ನಮಗೆ ಗೊತ್ತಿದೆ, ಬಟ್ ಆ ಟೈಮಲ್ಲಿ ಗೋಬಿ ಸಿ, ಮಂಗೋಲಿಯಾ ಹತ್ರ ಸಮ್ವೇರ್ ಸೆಂಟ್ರಲ್ ಏಷ್ಯಾದಲ್ಲಿ ಶಾಂಬಾಲಾ ಅನ್ನೋ ಊರಿನಲ್ಲಿದೆ. ಸೊ ಈ 4 ಕುಮಾರಸ್ ಅಂದ್ರೆ ಸನತ್ ಕುಮಾರ್ ಜೊತೆಗೆ ಸನಕ, ಸಾನಂದನ ಅಂಡ್ ಸನಾತನ, ಈ 3 ಜನನು ಜೊತೆಗೆ ಬಂದವರು. 4th ರೂಟ್ ರೇಸ್, ಈಗ 4ನೇ ರೂಟ್ ರೇಸ್ ಅಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಅಟ್ಲಾಂಟಿಯನ್ ರೇಸ್, ವಿಚ್ ಎಕ್ಸಿಸ್ಟೆಡ್ 12 million years ago. ಈಗಾಗಲೇ we are coming very near to our root race. That period is called as Pliocene, ಅಂದ್ರೆ ಇತ್ತೀಚಿನ ಒಂದು ಜನಾಂಗ ಅಂತ. 12 million years ago ಅಂದ್ರೂ ಅದ್ರ ಮೀನಿಂಗ್ ಇಸ್ ಇತ್ತೀಚಿನ. The race is called as Atlantean race ಅಂತ. ಇಲ್ಲಿ ಯು ಕ್ಯಾನ್, ದ 4th ಸೆನ್ಸ್ ಡೆವಲಪ್ ಆಗಿದ್ದೇನೆಂದ್ರೆ ಟೇಸ್ಟ್, ರುಚಿ. ಅಂಡ್ ಫಿಸಿಕಲ್ ಆಸ್ಟ್ರಲ್, ಇಲ್ಲೂ ಅಷ್ಟೇ 4th ಸೆನ್ಸ್ ಸ್ಟಾರ್ಟ್ ಆಗಿದ್ದು. ಆಸ್ಟ್ರಲ್ ಬಾಡಿ ಅನ್ನೋದು ಡೆವಲಪ್ ಆಗಿರುತ್ತಲ್ಲ. ದಿಸ್ ರೇಸ್ ಇನ್ಹ್ಯಾಬಿಟೆಡ್ ದ ಕಾಂಟಿನೆಂಟ್ ಆಫ್ ಅಟ್ಲಾಂಟಿಸ್. ಅದು ಎಲ್ಲಿ ಬರುತ್ತೆ ಅಟ್ಲಾಂಟಿಸ್ ಅನ್ನೋದು? ಅಗೇನ್ ಕ್ವೈಟ್ ವಿ ಆರ್ ಕಮಿಂಗ್ ಡೌನ್ ಅಂಡ್ ಡೌನ್, ಕೆಳಗಿನ ಭಾಗದಲ್ಲಿ ಅಟ್ಲಾಂಟಿಕ್ ಅನ್ನೋದು ಇದೆಲ್ಲ. ನಾವು ಲಾರ್ಜ್ಲಿ ಕವರ್ಡ್ ಬೈ ಅಟ್ಲಾಂಟಿಕ್ ಓಷನ್. ಈಗ ಭಾಗ ಎಲ್ಲ ನಮಗೆ ಏನ್ ಕವರ್ ಆಗ್ಬಿಟ್ಟಿದೆ? ನೀರು. ಸೊ ಅಟ್ಲಾಂಟಿಸ್ ಅನ್ನೋ ಒಂದು ಕಾಂಟಿನೆಂಟ್ ಇತ್ತು ಅವಾಗ. ಹಿಯರ್ ಮ್ಯಾನ್ ಡೆವಲಪ್ಡ್ emotions and were concerned with self-conscious, developing acute ಅಹಂಕಾರ. ಈಗ ಸೆಲ್ಫ್ ಕಾನ್ಶಿಯಸ್ ಆಗ್ತಿದಂಗೆ ನಾನು, ನಂದು, ನನಗೆ ಅನ್ನೋದು ಶುರು ಆದ ತಕ್ಷಣ ಅಹಂಕಾರ ಅನ್ನೋದು ಒಂದು ಇಲ್ಲಿಂದ 4ನೇ ರೂಟ್ ರೇಸ್ ಇಂದ ಶುರು ಆಗುತ್ತೆ. ಅಂಡ್ ಇಂಡಿವಿಜುವಲಿಸಮ್ ಅಂತಾರೆ ಅದಕ್ಕೆ. ಅಂಡ್ ವಿಚ್ ಲೆಟ್ ಟು, ಅದರಿಂದ ಏನು ನಮಗೆ ಅವನತಿ ಆಗುತ್ತೆ, ಆರ್ ದ ಡೌನ್ ಫಾಲ್ ಆಗುತ್ತೆ. ನಮ್ ರೇಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ somewhere, which leads to black magic, rebellion against the spiritual leaders of the race. ಒಂದೊಂದು ರೇಸ್ಗೂ ಸಣ್ಣದು ಇರ್ತಲ್ಲ, ಟ್ರೈಬಲ್ಸ್ ಆರ್ ವಾಟ್ ಎವರ್, ಅವ್ರದಲ್ಲೇ ಸ್ಟಾರ್ಟ್ ಆಗುತ್ತೆ ವಾರ್ಸ್ ಅನ್ನೋದು. ಅಂಡ್ ಸ್ಪಿರಿಚುವಲ್ ಲೀಡರ್ಸ್ ಬಗ್ಗೆ ಎಗೇನ್ಸ್ಟ್ ಆಗಿ ಹೋಗೋದು. ಯಾರಾದ್ರೂ ಒಳ್ಳೇದ್ ಮಾತಾಡಕ್ ಹೋದ್ರು ಸ್ಪಿರಿಚುವಲ್ ಲೀಡರ್ಸ್ ಅವ್ರಿಗೆ ಎಗೇನ್ಸ್ಟ್ ಆಗಿ ಮಾತಾಡೋದು. ಸೊ ಇಲ್ಲಿ ಯುದ್ಧ ಅನ್ನೋದು ಶುರು ಆಗುತ್ತೆ ಸಣ್ಣದಾಗಿ. ಅಂಡ್ ಬ್ಲ್ಯಾಕ್ ಮ್ಯಾಜಿಕ್, ಒಂಥರ
you can say the whole race is starting of the downfall of the Jananga. ಅದು ಮುಂದೆ ಫಿಫ್ತ್ ರೂಟ್ ರೇಸ್ ಅಲ್ಲಿ ಇನ್ನೂ ಜಾಸ್ತಿ ಕಾಣಿಸ್ಕೊಳ್ತಿಲ್ಲ. ಸೊ ಇಟ್ ವಾಸ್ ಹಿಯರ್ ಇನ್ ದ ಅಮೆರಿಕಾ, ದ ಅಟ್ಲಾಂಟಿಯನ್ ಐಲ್ಯಾಂಡ್ಸ್ ಅಂಡ್ ವೆಸ್ಟ್ ಯುರೋಪ್ ಅಂಡ್ ಆಫ್ರಿಕಾ. ಈ ಜನಾಂಗ ಈ ಜಾಗದಲ್ಲಿ ಕಾಣಿಸ್ಕೊಳುತ್ತೆ. ಈಗ ಕಮಿಂಗ್ ಟು ದ ಈಗ ಸದ್ಯಕ್ಕೆ ನಡೀತಿರೋ ಫಿಫ್ತ್ ರೂಟ್ ರೇಸ್, 10 million ಎಕ್ಸಿಸ್ಟಿಂಗ್, ಇದಕ್ಕೆ ನಾವು ಆರ್ಯನ್ ರೇಸ್ ಅಂತ ಕರಿತೀವಿ, ವಿಚ್ ಎಕ್ಸಿಸ್ಟೆಡ್ 1 million years ago. ಪೀರಿಯಡ್ ಇಸ್ ಕಾಲ್ಡ್ as ಪ್ಲೇಸ್ಟೋಸಿನ್. ಏನಂತ ಕರೀತಾರೆ ಈ ಅವಧಿಗೆ? 1 million yearsಗೆ ಮೋಸ್ಟ್ ರೀಸೆಂಟ್, ಅತ್ಯಂತ ಇತ್ತೀಚಿನ ಪೀರಿಯಡ್. ದ ರೇಸ್ ಇಸ್ ಕಾಲ್ಡ್ ಆರ್ಯನ್ ರೇಸ್. ದ ಇನ್ಹ್ಯಾಬಿಟೆಂಟ್ಸ್ ಬಿಲಾಂಗ್ ಟು ಅಟ್ಲಾಂಟಿಯನ್ ರೇಸ್ ಫ್ರಮ್ ದ ಬಿಗಿನಿಂಗ್. ಸ್ಟಾರ್ಟಿಂಗ್ ನಲ್ಲಿ ಅಟ್ಲಾಂಟಿಯನ್ ರೇಸ್ ಇಂದಾನೆ ಅವರು ಸ್ಟಾರ್ಟ್ ಆಗಿರೋದು. ಬಟ್ ಕೊನೆಗೆ ಸಮ್ವೇರ್ ಆಫ್ಟರ್ ಫಸ್ಟ್, ಸೆಕೆಂಡ್, ಥರ್ಡ್ ಸಬ್ ರೇಸ್ ಅಷ್ಟೊತ್ತಿಗೆ ಅವ್ರದ್ದು ಮೇಲೆ 3 ಸರ್ತಿ ಫ್ಲಡ್ ಬಂದು ಇಡೀ ಜನಾಂಗ ನಾಶ ಆಗ್ತಾರೆ. ಬಟ್ ದ ಹ್ಯೂಮನ್ಸ್ ಫ್ರಮ್ 1 lakh years ago, ಅಲ್ಲಲ್ಲೇ ಈ ಆರ್ಯನ್ ರೇಸ್ ಅಂತ ನಾವೇನಂತೀವಲ್ಲ, ದೇ ಅಪಿಯರ್ಡ್ ಅಗೇನ್ ಇನ್ ಅರೇಬಿಯಾ ಅಂಡ್ ದ ಶೋರ್ಸ್ ಆಫ್ ಗೋಬಿ ಸಿ ಇನ್ ಸೆಂಟ್ರಲ್ ಏಷ್ಯಾ. ಕೊನೆಗೆ ಸ್ಲೋಲಿ ಕಮಿಂಗ್ ಟುವರ್ಡ್ಸ್ ದ ಏಷ್ಯಾ ಅಂಡ್ ಅರೇಬಿಯಾ ಈ ಆರ್ಯನ್ ರೇಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಅಟ್ಲಾಂಟಿಸ್ ಇಂದಾನೆ ಅದು ಇದ್ದಿದ್ದು ಕೊನೆಗೆ ನಾಶ ಆಗುತ್ತೆ. ಮತ್ತೆ ಬೈ ಸ್ಲೋಲಿ ವಿತ್ ದ ಟೈಮ್ ಅರೇಬಿಯಾ ಅಂಡ್ ದ ಗೋಬಿ ಸಿ ಅನ್ನೋದು ದೇ ಸ್ಟಾರ್ಟ್ ಸೀಯಿಂಗ್. ಲೇಟರ್ ಬೈ 20,000 BC ನಲ್ಲಿ ಅದು ಫಿಫ್ತ್ ಸಬ್ ರೇಸ್, ಈಗೇನ್ ನಮ್ ಜನಾಂಗ ನಡೀತಾ ಇದಲ್ಲ, ಟೆಕ್ಟಾನಿಕ್ ರೇಸ್ ಅಂತಾರೆ. ಇಟ್ ಪಾಸ್ಟ್ ಥ್ರೂ ಅರೇಬಿಯಾ ಇಂದ ಪರ್ಷಿಯಾ. ಪರ್ಷಿಯಾ ಇಸ್ ನಥಿಂಗ್ ಬಟ್ ಇರಾನ್ ಅಂಡ್ ಇರಾಕ್. ಸೊ ಪರ್ಷಿಯಾದಲ್ಲಿ ಅಂಡ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಬೈ 8500 BC ಆಗ್ಲೇ BC ಅನ್ನೋದು ಬಂತು ನೋಡ್ರಿ, ಬಿಫೋರ್ ಕ್ರೈಸ್ಟ್ ಅನ್ನೋದು. ನಾವು ಎಕ್ಸಾಕ್ಟ್ಲಿ ವಿ ಕ್ಯಾನ್ ಟಾಕ್ ಅಬೌಟ್ ದ ಟೈಮ್ ಆಲ್ಸೋ. By 8500 BC, they spread throughout the Indo-Aryans, Arabs, Persians, and the European races too. So here, the people largely concerned with the development of the concrete and abstract intellect. ಬುದ್ಧಿ ಇದು ಬೆಳವಣಿಗೆ ಬಹಳ ಆಯ್ತು ಈ ಟೈಮಲ್ಲಿ. somewhere in the fifth sub race ಅಲ್ಲಿ intellectually they really surpassed. And the sense ಯಾವ್ದು ಡೆವಲಪ್ ಆಯ್ತು ಅಂದ್ರೆ ಸ್ಮೆಲ್, ವಾಸನೆ. ಹಿಯರ್ ಇನ್ನೊಂದು ಏನಂದ್ರೆ ಬೇಜಾರಾಗುತ್ತೆ, ಹಿಯರ್ ಮ್ಯಾನ್ ಲಾಸ್ಟ್ ಇಸ್ ಸ್ಪಿರಿಚುವಲ್ ಅವೇರ್ನೆಸ್. ಆಧ್ಯಾತ್ಮಿಕ ಅರಿವು ಅನ್ನೋದೇ ಮೆತ್ತಿಗೆ ಕಡಿಮೆ ಆಕಂತ ಹೋಯ್ತು. ಅಂಡ್ ದ ಸೆನ್ಸ್ ಆಫ್ ಯೂನಿಟಿ, ಆ ಒಗ್ಗಟ್ಟು ಆಗ್ಲಿ, ಒನ್ನೆಸ್ ಅನ್ನೋದಾಗ್ಲಿ, ಈ ಲಾಸ್ಟ್. ಅಂಡ್ ಹಿ ಡೆವಲಪ್ಡ್ ಕಾಂಪಿಟೇಷನ್, ಇಂಡಿವಿಜುವಲಿಸಮ್, ವಿಚ್ ಹಸ್ ರೀಚ್ ಇಟ್ಸ್ ಹೈಟ್ ಇನ್ ದ ಫಿಫ್ತ್ ಸಬ್ ರೇಸ್. ಅದ್ ನಾವಾಗ್ಲೇ ನೋಡ್ತಾ ಇದೀವಿ. ಇಟ್ ಇಸ್ ಆಲ್ರೆಡಿ ದ ಪ್ರೂಫ್. ನಾವ್ ಏನೆಲ್ಲ ಎಲ್ಲ ಕಡೆ ಅದನ್ನೇ ನೋಡ್ತಾ ಇದೀವಿ. ಕಾಂಪಿಟೇಷನ್ ಅನ್ನೋದು ಒಂದ್ ಸಣ್ಣ ಮಕ್ಕಳಿಂದಾನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂಡ್ ಅದಕ್ಕೆ ವಿ ಆಲ್ ಟೆಲ್ ಇಟ್ ಅಸ್ ಕಲಿಯುಗ ಅಂತ. ಅಂಡ್ ಆರ್ಯನ್ ರೇಸ್ ಅಲ್ಲಿ ಅದೇನ್ 7 ಸಬ್ ರೇಸಸ್ ಅಂತ ಇದಾವಲ್ಲ, ಐ ವಿಲ್ ಜಸ್ಟ್ ನೇಮ್ ಇಟ್. ಇಂಡೋ ಆರ್ಯನ್ಸ್ ಮೊದಲನೇದು, ಎರಡನೇದಾಗಿ ದ ಅರೇಬಿಯನ್ ಸಬ್ ರೇಸ್, ಮೂರನೇದಾಗಿ ದ ಪರ್ಷಿಯನ್ ಸಬ್ ರೇಸ್, ನಾಲ್ಕನೇದಾಗಿ ದ ಕೆಲ್ಟಿಕ್ ಸಬ್ ರೇಸ್, ಐದನೇದು ದ ಟ್ಯೂಟಾನಿಕ್ ಸಬ್ ರೇಸ್. ಈಗ ನಮ್ದು ನಡೀತಿರೋದು ಯಾವುದು? ದ ಟ್ಯೂಟಾನಿಕ್ ಸಬ್ ರೇಸ್. ಈಗ ನೆಕ್ಸ್ಟ್ 6ನೇ ಸಬ್ ರೇಸ್ ಅಲ್ಲಿ ಆಸ್ಟ್ರಾಲೋ ಅಮೇರಿಕನ್ ಸಬ್ ರೇಸ್. ಆಮೇಲೆ 7ನೇದು, ಇನ್ನು ಅದಕ್ಕೆ ಹೆಸರು ಕೊಟ್ಟಿಲ್ಲ ಅಫಿಷಿಯಲಿ, ಬಟ್ ಮೇ ಬಿ ಇಟ್ ಇಸ್ ಕಾಲ್ಡ್ ಎ ಸ್ಪಿರಿಚುವಲ್ ಸಬ್ ರೇಸ್ ಅಂತ. ಈಗ ನಮ್ದು ಆಸ್ಟ್ರಾಲೋ ಅಮೇರಿಕನ್ ಸಬ್ ರೇಸ್. ಈಗ ನನ್ನ ವಿಷಯ ವಿಚ್ ಐ ವಿಲ್ ಟಾಕ್ ಇನ್ ಲಿಟಲ್ ಇನ್ ಡೀಟೇಲ್. 6th ಸಬ್ ರೇಸ್ ಆಫ್ ದ ಆರ್ಯನ್ ರೇಸ್, ಅದು ಈಗ ಮುಂದೆ ಬರ ಜನಾಂಗ. It is called Austro-American, which will act as a bridge between the 5th sub-race of the Aryan to 6th root race. ಈಗೇನು ಮುಂದೆ ಬರೋ ಸಬ್ ರೇಸ್ ಇದೆಯಲ್ಲ, ಅದು ಇಟ್ ಆಕ್ಟ್ ಆಸ್ ಅ ಬ್ರಿಡ್ಜ್. ಅಂದ್ರೆ ನಾವು ಇಲ್ಲಿಂದಾನೇ ಆಗ್ಲೇ ಆ ಜನಾಂಗದ ಪ್ರಿಪರೇಷನ್ ಆಗ್ತಾ ಇರುತ್ತೆ. ಮನು ಆ ತರ ಪ್ಲಾನ್, ಡಿವೈನ್ ಪ್ಲಾನ್ ಪ್ರಕಾರ ಮನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಆಸ್ಟ್ರಾಲೋ ಅಮೇರಿಕನ್ ಕಾಲ್ಡ್ ಬಿಕಾಸ್ ಈ ಉಪಜನಾಂಗ ಬಿಲೀವ್ ಟು ಎಮರ್ಜ್ ಇನ್ ಪ್ಲೇಸಸ್ ಲೈಕ್ ಅಮೇರಿಕಾ ಅಂಡ್ ಆಸ್ಟ್ರೇಲಿಯಾ. ಈ ಹೆಸರು ಬಂದಿದೆ ಬಿಕಾಸ್ ಈ ಜನಾಂಗ, ಮುಂದೆ ಬರೋ ಜನಾಂಗ ಈಗ ಆಸ್ಟ್ರೇಲಿಯಾದಲ್ಲಿ, ಅಮೆರಿಕಾದಲ್ಲಿ ಅಂಡ್ ನ್ಯೂಜಿಲ್ಯಾಂಡ್ ನಲ್ಲಿ ಮೆನಿ ಪೀಪಲ್ಸ್ ಕಲ್ಚರ್ ಆರ್ ಮಿಕ್ಸಿಂಗ್ ಟುಗೆದರ್. ಈಗ ನಿಮ್ಮಲ್ಲಿ ಎಲ್ಲರೂ ಯಾರ್ಯಾರೆಲ್ಲ ಮಕ್ಕಳಾಗ್ಲಿ ಇಲ್ಲ ನಿಮ್ ರಿಲೇಷನ್ಸ್ ಎಷ್ಟು ಜನ ಫಾರಿನ್ ಅಲ್ಲಿ ಇದ್ದಾರೆ? ಆಲ್ಮೋಸ್ಟ್ ಈಗ ಎಲ್ಲಾರ ಮನೇಲಿ ಆಲ್ಮೋಸ್ಟ್ ಯು ಕ್ಯಾನ್ ಸಿ ಎವ್ರಿಬಡಿ ಇನ್ ಫಾರಿನ್ ಕಂಟ್ರೀಸ್. ಏನ್ ಆಗ್ತಾ ಇದೆ ನೆಕ್ಸ್ಟ್? ಅವ್ರು ಯಾವ್ದೇ ವಿಷಯಕ್ಕೆ ಹೋಗಿರ್ಬೋದು, ಕೆಲ್ಸದ ಮೇಲಾದ್ರು ಇಲ್ಲ ಎಜುಕೇಶನ್ ಸಲುವಾಗಾದ್ರು, but they go and settle there. So you can find that mixing of cultures or intermarriage
international marriage, allira raceಗೂ ನಮ್ಮ ರೇಸ್ಗೂ marriage. So here mixing of intermarriage, global migration and cultural fusion ಅನ್ನೋದು ಶುರು ಆಗುತ್ತೆ. With Theosophists Leadbeater and Annie Besant ಅವರು believed spiritual tendencies expected to emerge gradually. ಅಂದ್ರೆ ಈಗ ಮೆತ್ತಿಗೆ ಈಗ ಪತನ ಏನಂದ್ರೆ ಅವಾಗ ಪತನ ಅಂತೀರಾ, ಡೌನ್ಫಾಲ್ ಇಂದ ಸ್ಲೋಲಿ ವಿ ಆರ್ ನೌ ಅಗೇನ್ ರೈಸಿಂಗ್ ಹೈ. 6th ಸಬ್ ರೇಸ್ ಅಲ್ಲಿ ನಿಧಾನಕ್ಕೆ ಮೇಲ್ಮುಖವಾಗಿ ಪ್ರಗತಿ ಕಾಣಿಸ್ಕೊಳ್ತಾ ಇರುತ್ತೆ. ಈಗ ಇದೇನ್ ನಡೀತಾ ಇದಲ್ಲ ಈಗ ಆಲ್ರೆಡಿ ಮಿಕ್ಸಿಂಗ್ ಆಫ್ ದ ಸಬ್ ರೇಸಸ್ ಆಗ್ಲಿ, ಇಲ್ಲ ಮಿಕ್ಸಿಂಗ್ ಆಫ್ ದ 2 ಫಾರಿನ್ ನೇಷನ್ಸ್ ಆಗ್ಲಿ, ಮ್ಯಾರೇಜ್ ಆಗ್ಲಿ, ವಾಟ್ ಎವರ್, ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳದು ಏನ್ ಮುಂದೆ ಬರ್ತಾರಲ್ಲ, ದೇ ವಿಲ್ ಹ್ಯಾವ್ ಅ ವೆರಿ ಗುಡ್ ಫ್ಯೂಚರ್. ಲೈಕ್ ಸ್ಪಿರಿಚುವಲ್ ಟೆಂಡೆನ್ಸಿ ಬೆಳೀತು ಅಂದ್ರೆ, ಆಧ್ಯಾತ್ಮಿಕ ಜಾಗೃತಿ ಬೆಳೀತು ಅಂದ್ರೆ ಅಲ್ಲಿ ಒಳ್ಳೇದಾಗೆ ಆಗುತ್ತೆ. ಸೊ ಅದನ್ನ ಲೆಡ್ಬೀಟರ್, ಆನಿ ಬೆಸೆಂಟ್, he believed and expected to emerge gradually. ಈಗ ಇನ್ನು ಹೇಳ್ಬೇಕಂದ್ರೆ ಈಗ ಸೂಕ್ಷ್ಮಾಣು, ದ ಜರ್ಮ್ಸ್ ಆಫ್ ದ ಸಬ್ ರೇಸ್ ಆಗ್ಲೇ ಅಲ್ಲಲ್ಲೇ ಕಾಣಿಸ್ಕೊಂತ ಇದೆ. 6 ಸಬ್ ರೇಸ್ ಇನ್ನು ನಮಗೆ ದೇ ಸೇ ದಟ್ ಇಟ್ ವಿಲ್ ಸ್ಟಾರ್ಟ್ ಇನ್ನೊಂದು 200 ಇಲ್ಲ 500 ವರ್ಷದ ಒಳಗೆ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆಲ್ರೆಡಿ ದ ಜರ್ಮ್ಸ್, ಸೂಕ್ಷ್ಮಾಣುದು ಒಂದ್ ಸ್ವಲ್ಪ ಅಲ್ಲಲ್ಲೇ ಕಾಣಿಸ್ಕೊಂತ ಇದೆ 6 ಸಬ್ ರೇಸ್ ಇಂದು. ಹೇಗೆ? ಆಲ್ರೆಡಿ ಇನ್ ಕ್ಯಾಲಿಫೋರ್ನಿಯಾ, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾದಲ್ಲಿ ದಟ್ ಫ್ಯೂ what do you say, the shadow of that sub race is already seen. ಅದಕ್ಕೆ ನಾನು ನಿಮಗೊಂದು ಗ್ರೂಪ್ ಅಲ್ಲಿ ನಿಮಗೊಂದು ಹಾಕಿದ್ದೆ. ಈಗ ಅದು ಎಷ್ಟು ಜನ ನೋಡಿದ್ರು ಇಲ್ಲ, ಆವಾಗ್ಲೂ ಹಾಕಿದ್ದೆ, ಇವತ್ತು ಈಗ ಬರ ಮುಂದೆ ಹಾಕಿದ್ದೆ. ವೇರ್ ದೇರ್ ಇಸ್ ಇನ್ ರಷ್ಯಾ ಕಾಲ್ಡ್ ಆಸ್ ಹಿಂದೂ ಇಂಡಿಯನ್ ವಿಲೇಜ್, ಎಲ್ಲರೂ ಈಗ ಅದನ್ನ ನೋಡ್ಬೋದು ಆಮೇಲೆ. ಸೊ ವೇರ್ ಯು ಫೈಂಡ್ ದ ಆರ್ಯನ್ ಕಲ್ಚರ್ ಇಸ್ ಸ್ಪ್ರೆಡಿಂಗ್ ಟುವರ್ಡ್ಸ್ ಅಮೇರಿಕಾ, ಆಸ್ಟ್ರೇಲಿಯಾ, ಯಾಕಂದ್ರೆ ಎಲ್ಲರೂ ಈಗ ಆಲ್ಮೋಸ್ಟ್ ಆಲ್ ಆರ್ ಮೈಗ್ರೇಟಿಂಗ್ ಟುವರ್ಡ್ಸ್ ದೋಸ್ ಕಂಟ್ರೀಸ್ ಓನ್ಲಿ. ಸೊ ಆಸ್ಟ್ರೇಲಿಯಾದಲ್ಲಿ ಸೌತ್ ಅಮೆರಿಕಾ, ಅಮೆರಿಕಾದಲ್ಲಿ ಸೌತ್ ಅಮೆರಿಕಾ ಭಾಗ, ಕ್ಯಾಲಿಫೋರ್ನಿಯಾದಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ಆಫ್ ದಿಸ್ ಜನಾಂಗ. ಅಂಡ್ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಟಿಬೆಟ್ ಕಾಲನಿ ಅಂತ ನೀವು ಕೇಳಿರ್ಬೋದು, ಇಂಡಿಯಾದಲ್ಲೇ ಇದೆ. ಸೊ ಟಿಬೆಟ್ ಜನಗೂ ಈಗ ಆಶ್ರಯ ಕೊಟ್ಟ ಇಂಡಿಯನ್ ಗವರ್ಮೆಂಟ್, ಯು ಕ್ಯಾನ್ ಸಿ ದಟ್ ಜನಾಂಗ ಇನ್ ಅ ವೆರಿ ಸೆಕ್ಲೂಡೆಡ್ ಗ್ರೂಪ್, ಅವ್ರದೇ ಒಂದು ಗ್ರೂಪ್ ಅಲ್ಲೇ ಇದ್ದಾರೆ. ಸೊ ಆ ತರ ಒಂದು ಜನಾಂಗ ಮುಂದೆ ಬರುತ್ತೆ ಅಂತ. ಆರ್ ಈವನ್ ಐರ್ಲ್ಯಾಂಡ್ ಅಲ್ಲೂ ಇಸ್ಕಾನ್ ಟೆಂಪಲ್ ಇಂದ, ಲೈಕ್ ಕೃಷ್ಣ ಕಾನ್ಶಿಯಸ್, ದೇ ಆರ್ ಆಲ್ಸೋ ಸ್ಪ್ರೆಡಿಂಗ್ ಟುವರ್ಡ್ಸ್ ಎವ್ರಿ ವೇರ್, ಸ್ಪೆಷಲಿ ಇನ್ ಯುರೋಪ್ ಅಂಡ್ ಅಮೆರಿಕಾ. ಸೊ ಆ ತರ ಅಲ್ಲಿರೋ ಏನ್ ಕಲ್ಚರ್ ಅನ್ನೋದು, ಅವ್ರು ನಮ್ ಕಲ್ಚರ್ನ ದೇ ವಿಲ್ ಅಡಾಪ್ಟ್ ಅಂಡ್ ದೇ ವಿಲ್ ಬಿಕಮ್ ವೆರಿ ಸ್ಪಿರಿಚುವಲಿ ಅವೇರ್. ದ ಸಬ್ ರೇಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಬೈ 2200 AD ಅಂತಿದ್ದಾರೆ. ಇಲ್ಲಿಂದ ಒಂದು 200 ವರ್ಷ ಅಂತ ತಗೊಂಡ್ರು it will stay for 20 to 25,000 years. 6th sub race, Aryan race alle 6ನೇದು ಉಪಜನಾಂಗ, gradually develop the synthesizing spirit. ಈ ಜನಾಂಗ ಮುಂದೆ ಹೋಗ್ತಾ ಹೋಗ್ತಾ ಸಂಯೋಜಕ ಮನೋಭಾವ ಬೆಳೆಸ್ಕೊಂತ ಹೋಗುತ್ತಂತೆ. ಲೈಕ್ ಯೂನಿಟಿ, ಕೋಆಪರೇಷನ್ ಬಿಟ್ವೀನ್ ಇಂಡಿವಿಜುವಲ್ಸ್ ಅಂಡ್ ನೇಷನ್ಸ್. ಯಾವ ತರದ್ದು ಯುದ್ಧನೂ ಇರಲ್ಲ, ಎಲ್ಲರೂ ನಾವು ಒಂದು ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ. ಸೊ ಈಗ ಏನೇನ್ ನಡೀತಾ ಇದಲ್ಲ, ನಾವೆಲ್ಲ ಈಗ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್, ನಮ್ಮ ಮಕ್ಕಳು ಅಮೆರಿಕನ್ನ ಮದುವೆ ಆದ, ಇವನ್ಕಾದ ಅಂತ. ಬಟ್ ದಟ್ ಈಸ್ ಆಲ್ ಫಾರ್ ಎವಲ್ಯೂಷನ್, ಮುಂದೆ ಒಳ್ಳೇದಾಗ್ಲಿಕ್ಕಂತಾನೆ ನಡೀತಾ ಇದೆ. ಅಂಡ್ ಇಂದ ಈಗ ಸ್ಲೋಲಿ ಏನಾಗ್ತಾ ಇದೆ, ಈಗ ಈ ಜನಾಂಗಕ್ಕೆ ಉಪಜನಾಂಗದಲ್ಲಿ ನಾನು ಅನ್ನೋದಿಂದ ನಾವು ಅನ್ನೋದೊಂದು ಬೆಳೆಯುತ್ತೆ. I to we. So away from competition ಇಂದೀಗ ಕಂಪ್ಯಾಷನ್, love, sympathy, cooperation and group consciousness of collective welfare. ನಾನೊಬ್ಳೆ ಉದ್ಧಾರ ಆಗ್ಬೇಕು ಅನ್ನೋದಲ್ಲ, ನಾವೆಲ್ಲರೂ ಉದ್ಧಾರ ಆಗ್ಬೇಕು ಅನ್ನೋ ಭಾವನೆ ಬೆಳೆಯುತ್ತೆ. People will create more globally connected humanity with no wars, no domination of super powers. ಅಧಿಕಾರ, ನಾನೇ ಎಲ್ಲಕ್ಕಿಂತ ಸೂಪರ್ ಪವರ್, ಈಗ ಅಮೆರಿಕ ಹೇಳ್ತಾ ಇದಲ್ಲ, ಆ ತರ ಯಾರು ಹೇಳಲ್ಲ. ಸ್ಪಿರಿಚುವಲಿ ಅವೇಕ್ನಿಂಗ್, ಆಧ್ಯಾತ್ಮಿಕ ಜಾಗೃತಿ ಹೆಚ್ಚು ಆಗ್ತಾ ಹೋಗುತ್ತೆ. ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಗ ನೀವು ತಗೊಂಡ್ರೆ, ಅಲ್ಲಿರ ಅವಾಗಿನ ಬರ ಜನಾಂಗ ಮಕ್ಕಳು ಹೇಗ್ ಕಾಣ್ತಾರೆ ಅಂದ್ರೆ, ಜನ ದೇ ವಿಲ್ ಹ್ಯಾವ್ ಅ ಫೈನರ್ ಫೇಶಿಯಲ್ ಫೀಚರ್ಸ್ ಲೈಕ್ ಲಾಂಗ್ ನೋಸ್, ಪಾಯಿಂಟೆಡ್ ಚಿನ್ ಅಂದ್ರೆ ಈಗ ಗಡ್ಡ, ಬ್ರಾಡ್ ಫೋರ್ ಹೆಡ್, ವೆರಿ ಹಣೆ, ಅಗಲವಾದ ಹಣೆ, ಅಂಡ್ ಬ್ರೈಟ್ ಐಸ್, ಕಣ್ಣು ಅಂತೂ ಹೊಳಪು, ಅಂಡ್ ಸೆನ್ಸಿಟಿವ್ ಹ್ಯಾಂಡ್ಸ್ ಬಟ್ ಡೆಲಿಕೇಟ್ ನರ್ವಸ್ ಸಿಸ್ಟಮ್.
ಕೈಗಳು ಅಷ್ಟೇ ಚೆನ್ನಾಗಿರುತ್ತೆ, ಉದ್ದುದ್ದಾಗಿ ಬೆರಳೆಲ್ಲ, ಅಂಡ್ ಡೆಲಿಕೇಟ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ ಅವ್ರಿಗೆ. ಅಂಡ್ ಮೆನ್ ವಿಲ್ ಬಿ ವೆರಿ ಹ್ಯಾಂಡ್ಸಮ್, ವಿಮೆನ್ ವಿಲ್ ಬಿ ಆಲ್ಸೋ ವೆರಿ ಬ್ಯೂಟಿಫುಲ್. ಅಷ್ಟು ಒಳ್ಳೆಯ ಒಂದು ಜನಾಂಗ ಕ್ರಿಯೇಟ್ ಆಗುತ್ತೆ. ಅಂಡ್ ದೇ ಆರ್ ಫುಲ್ ಆಫ್ ಎನರ್ಜೆಟಿಕ್, ಸ್ಟ್ರಾಂಗ್ ಅಂಡ್ ಕಾನ್ಶಿಯಸ್. ಈಗ ನಮ್ಮಲ್ಲೇ ಈಗ ಇವನ್ ಇಫ್ ಯು ಟಾಕ್ ಅಬೌಟ್ ನಮ್ಮ ಮಕ್ಕಳಿಲ್ಲ ಮೊಮ್ಮಕ್ಕಳದು, ವಿ ಕ್ಯಾನ್ ಫೈಂಡ್ ಲಾಟ್ ಆಫ್ ಚೇಂಜಸ್ ಇನ್ ದೇರ್ ವೇ ಆಫ್ ಒಂದೊಂದು ಮಾತಾಡಬೇಕಾದ್ರೂ ಒಂದೊಂದು ಎಂತೆಂತ ಮಾತಾಡ್ತಾರೆ. ಲೈಕ್ ಅಷ್ಟು ಇವನ್ ಇನ್ ವಿ ಕ್ಯಾನ್ ಟಾಕ್ ಅಬೌಟ್ ಇವನ್ ಇನ್ ಆರ್ಟ್ ಆರ್ ಡ್ಯಾನ್ಸ್ ಆರ್ ಸಾಂಗ್. ಸಣ್ಣ ಸಣ್ಣ ಮಕ್ಕಳು ಸ್ಪಿರಿಚುವಲಿ ಆಲ್ಸೋ ಈಗ ಎಲ್ಲ ಎಕ್ಸಾಂಪಲ್ಸ್ ಅಲ್ಲೆಲ್ಲ ವಾಟ್ಸಪ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಎವ್ರಿವೇರ್ ದ ಡೆವಲಪ್ಮೆಂಟ್ ವಿಲ್ ಟೇಕ್ ಪ್ಲೇಸ್. ಆ ತರ ಜನರೇಷನ್ ಮುಂದೆ ಬಂದಂಗೆ ಅವ್ರ ಮೊಮ್ಮಕ್ಕಳಾಗ್ಲಿ, ಅವ್ರ ಮರಿ ಮೊಮ್ಮಕ್ಕಳಾಗ್ಲಿ, ಇಲ್ಲ ಸೋಲ್ ವಿಚ್ ವಿಲ್ ಅಗೇನ್ ಕಮ್ ಬ್ಯಾಕ್ ಟು ದ ಸೈಕಲ್. ಮತ್ತೆ 6ನೇ ಉಪಜನಾಂಗದಲ್ಲಿ ಹುಟ್ಟಿ ಬರೋರಿಗೆ ಈ ತರ ಅವರಿಗೆ ದೇ ಡೆವಲಪ್ ದಿಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಫ್ಯಾಮಿಲಿ ಅಂಡ್ ಸೋಷಿಯಲ್ ಲೈಫ್ ಹೇಗಿರುತ್ತೆ ಅಂದ್ರೆ, ಮೆನ್ ಅಂಡ್ ವುಮೆನ್ ಈಕ್ವಲ್ ಅನ್ನೋದು. ಇಲ್ಲಿ ಗಂಡ ಹೆಚ್ಚು ಹೆಂಡತಿ ಕಡಿಮೆ ಅಂತ ಅನ್ನೋದಿಲ್ಲ, ಇಲ್ಲ ಹೆಂಡತಿನೂ ಹೆಚ್ಚು ಗಂಡ ಕಡಿಮೆ ಅನ್ನೋದಿಲ್ಲ. ದೇ ಆರ್ ಈಕ್ವಲ್ ರಿಲೇಶನ್ಶಿಪ್, ಸ್ಟ್ರಾಂಗರ್ ಇಮೋಷನಲ್ ಬಾಂಡ್ಸ್. ಅಂದ್ರೆ ದೇರ್ ಬಿ ನೋ ಡೈವರ್ಸ್, ನೋ ಸಿಂಗಲ್ ಪೇರೆಂಟ್ ಅನ್ನೋದು ಈ ತರ ನಾವೀಗೇನ್ ನೋಡ್ತಾ ಇದೀವಲ್ಲ ಆ ತರ ಯಾವ ಕಾಣಿಸ್ಕೊಳಲ್ಲ. ಚೈಲ್ಡ್ ಸೆಂಟರ್ಡ್ ಎಜುಕೇಶನ್, ಮಗುಗೆ ಪ್ರಾಮುಖ್ಯತೆ. They will be lovers of art and dance with aura of shining face, move with grace and dignity. ಈಗಲೂ ಅಲ್ಲಲ್ಲೇ ನಮಗೆ ಇಫ್ ಯು ಗೋ ಟುವರ್ಡ್ಸ್ ವಾಟ್ ಯು ಸೇ ಇದು ಕಾಶ್ಮೀರ್ ಕಡೆಗೆಲ್ಲ ಹೋದ್ರೆ ಹೆಂಗಿರ್ತಾರೆ, ದ ಸ್ಕಿನ್ ವಿಲ್ ಬಿ ಶೈನಿಂಗ್ ಅಂಡ್ ಶಾರ್ಪ್ ಫೀಚರ್ಸ್. ಆ ತರ ಇವನ್ ಈ 6th ಸಬ್ ರೇಸ್ ಅಲ್ಲಿ ಮುಂದೆ ಆ ತರ ಜನ ಕಾಣಿಸ್ಕೊಂತಾರೆ. ಇನ್ ಶಾರ್ಟ್ ನಾವ್ ಹೇಳ್ಬೇಕಂದ್ರೆ ಸತ್ಯಯುಗ ಅಂತ ಹೇಳ್ಬೋದಾ, ಎಮರ್ಜಿಂಗ್ ಆಫ್ ದ Satyayuga, 6th sub race ಅಲ್ಲಿ. This race acts as a preparation to the 6th root race with all round development in the evolution of the human by 6th sub race in the. They will advance spiritually, gradually finishing their karmas, becoming adepts by 6th sub race of 6th root race. ಈ ಜನಾಂಗ ಮುಂದೆ ಹೋದಂಗೆ 6ನೇ ಉಪಜನಾಂಗ ಯಾವುದು, 6ನೇ ಮಹಾಜನಾಂಗಲ್ಲಿ 6ನೇ ಉಪಜನಾಂಗದಲ್ಲಿ ಇವರು ಅಡಾಪ್ಟ್ಸ್ ಆಗೋ ಚಾನ್ಸು ಇರುತ್ತೆ. ದ ಸೇಮ್ ಸೋಲ್ಸ್ ವಿಚ್ ಆರ್ ಕ್ಯಾರಿಡ್ ಫರ್ದರ್ ಅವರ ಜರ್ನಿಯಲ್ಲಿ. ದ ಪ್ರಿಪರೇಷನ್ ಇಸ್ ಸ್ಲೋ ಅಂಡ್ ಗ್ರಾಜುವಲ್ ಡೆವಲಪ್ಮೆಂಟ್ ಓವರ್ ಮೆನಿ ಸೆವೆರಲ್ ಲೈಫ್ಸ್. ಸೊ ದಿಸ್ ಪಿಕ್ಚರ್ ಇಸ್ ರಿಯಲಿ ವೆರಿ ನೈಸ್. ಖುಷಿ ಆಗುತ್ತೆ, ಅಟ್ಲೀಸ್ಟ್ ಒಂದು ಕಲಿಯುಗ ಮುಗ್ದು ಒಂದು ಸತ್ಯಯುಗ ಒಂದು ಬರ್ತಾ ಇದಲ್ಲ ಅನ್ನೋದು. ಆಲ್ರೆಡಿ ಸ್ವಲ್ಪ ನಮಗೆ ಕಾಣಿಸ್ಕೊಂತ ಇದೆ. ಈಗ ಪ್ರಾಣಿ ವರ್ಗ ಮನುಷ್ಯ ವರ್ಗನು ಆಲ್ರೆಡಿ ಒಂದಾಗ್ತಾ ಇದೆ. ನೋ ಒನ್ ವಾಂಟ್ಸ್ ಟು ಕಿಲ್ ಎಕ್ಸೆಪ್ಟ್ ಫಾರ್ ಅಲ್ಲಿ ಇಲ್ಲೇ ಒಂದು ಬಿಟ್ರೆ ಎಕ್ಸಾಂಪಲ್ಸ್. ಎರಡನೇದಾಗಿ ಐ ವುಡ್ ಲೈಕ್ ಟು ಟಾಕ್ ದ 6th ರೂಟ್ ರೇಸ್. ಇದು ದಿಸ್ ಇಸ್ ಅ ರೆಪ್ಲಿಕಾ ಆಫ್ ದ, ನಾನು ಹೇಳಿದ್ನಲ್ಲ ರೆಪ್ಲಿಕಾ ಆಫ್ ದ ಈ 6th ಸಬ್ ರೇಸ್. ಬಟ್ ಇನ್ನೂ ಚೆನ್ನಾಗಿ ಹೇಗೆಲ್ಲ ಇನ್ನು ಡೀಟೇಲ್ ಆಗಿ ಐ ಟಾಕ್ ಅಬೌಟ್ ಇಟ್. ಬಹಳ ಚೆನ್ನಾಗಿದೆ ಇದು. ಇದು ಫ್ಯೂಚರ್ ರೂಟ್ ರೇಸ್. ಇದಕ್ಕೆ ಇನ್ನೂ ಹೆಸರು ಕೊಟ್ಟಿಲ್ಲ ಏನ್ ಇರ್ಬೋದು ಅಂತ. ಬಟ್ ನಾವು ಸ್ಪಿರಿಚುವಲ್ ರೇಸ್ ಅಂತಾನು ಹೇಳ್ಬೋದು, ಇಲ್ಲ ಇಂಟ್ಯೂಷನಲ್ ರೇಸ್ ಅಂತಾನು ಹೇಳ್ಬೋದು. ಅಂತಃಪ್ರಜ್ಞೆ ಮೂಲ ಜನಾಂಗ, ಇಫ್ ಯು ವಾಂಟ್ ಟು ಸೇ ಬೆಟರ್ ಇನ್ ಕನ್ನಡ. ಇದ್ರದ್ದು ಅವಧಿ ಅಕಾರ್ಡಿಂಗ್ ಟು ಜಾಫ್ರೆ ಹಾಡ್ಸನ್ ಅವ್ರ ಬುಕ್ ಅಲ್ಲಿ, ರಿಟರ್ನ್ ಇನ್ ಬೇಸಿಕ್ ಥಿಯೋಸಫಿ ಬುಕ್ ಅಲ್ಲಿ, ಇಟ್ ವಿಲ್ ಸ್ಟಾರ್ಟ್ ಅಬೌಟ್ 2600 AD. ಅಂದ್ರೆ ಅಲ್ಲಲ್ಲೇ ಕಾಣಿಸ್ಕೊಳುತ್ತೆ 2600. ಈಗ 2026. ಸೊ 2680 ಇಲ್ಲಿಂದ ಒಂದು 600-700 ವರ್ಷ ಇಂದಾನೆ ಇದು ಅಪ್ರಾಕ್ಸಿಮೇಟ್ಲಿ ಸ್ಟಾರ್ಟ್ ಆಗುತ್ತೆ ಅಂಡ್ ರೀಚ್ ಇಟ್ಸ್ ಹೈಟ್ ಅಬೌಟ್ 50,000 AD. ಅಂದ್ರೆ ಅದ್ರದ್ದು ಜನ ಎಷ್ಟು ಉಪಜನಾಂಗ ಇದೆ 6th ರೂಟ್ ರೇಸ್ ಅಲ್ಲಿ, 1ನೇ 2ನೇ 3ನೇದು ಬೈ 50,000 ಅಲ್ಲಿ 6th ಸಬ್ ರೂಟ್ ರೇಸ್ ಆಫ್ ಅವ್ರದ್ದು ಅಲ್ಲಿ ಇಟ್ ವಿಲ್ ಬಿ ಅಟ್ ಇಟ್ಸ್ ಹೈಟ್. ದಿಸ್ ಪೀರಿಯಡ್ ಇಸ್ ಕಾಲ್ಡ್ ಆಸ್ ಹೋಲೋಸೀನ್. ಹೋಲೋಸೀನ್ ಅಂದ್ರೆ ಕಂಪ್ಲೀಟ್. ಇಲ್ಲಿ ಮನುಷ್ಯ ಅವರವ್ರ ಕರ್ಮಗಳನ್ನೆಲ್ಲ ಮುಗಿಸಿ ಅವರಲ್ಲಿ ಯಾವ ತರದ್ದು ಮತ್ತೆ ಬರ್ತ್ ಇರಲ್ಲ ಅನ್ಸುತ್ತೆ. ಬಟ್ ದೇ ವಿಲ್ ಬಿ ಇನ್ ಕಂಪ್ಲೀಟ್ ಫಿನಿಶಿಂಗ್ ದೇರ್ ಕರ್ಮಾಸ್. ಏನಾದ್ರು ಒಂದ್ ಸ್ವಲ್ಪ ತಪ್ಪಿದ್ರೆ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಕರ್ಮಾಸ್ ಮುಗೀತು ಅಂದ್ರೆ ಮುಂದೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ದ ಇನ್ಹ್ಯಾಬಿಟೇಷನ್ ಎಲ್ಲಿ ಕಾಣಿಸ್ಕೊಳುತ್ತೆ ಅಂದ್ರೆ ಇಲ್ಲಿ ಸೇಮ್ ವಾಟೆವರ್ ಐ ಸೆಡ್ ನಾವು ಈ ಸೇಮ್ ಕಾಂಟಿನೆಂಟ್ಸ್. ನಾನು ಈಗ ಎಲ್ಲೆಲ್ಲಿ ಹೇಳಿದ್ದೆ, ಅಮೆರಿಕ, ಕ್ಯಾಲಿಫೋರ್ನಿಯಾ ಜಾಗದಲ್ಲಿ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಅದೇ ಕಾಂಟಿನೆಂಟ್.
ಬಟ್ ವಿತ್ ಕಾಂಟಿನೆಂಟಲ್ ಡಿಮಾರ್ಕೇಶನ್ಸ್ ಬೇರೆ ಬೇರೆ ಆಗ್ಬೋದು ಅಷ್ಟೇ. ಈಗ ಕ್ಯಾಲಿಫೋರ್ನಿಯಾ ಅನ್ನೋದು ಏನ್ ನಾವು ನೋಡ್ತಾ ಇದೀವಲ್ಲ, ಅದು ಮೇ ಬಿ ಇಟ್ ವಿಲ್ ಚೇಂಜ್ ಇಸ್ ಅದ್ರದ್ದು ಬಾರ್ಡರ್ ಲೈನ್ ಎಲ್ಲ ಚೇಂಜ್ ಆಗ್ಬೋದು. ಸೊ ಭೂಖಂಡದ ವಿಭಜನೆ ಸ್ವಲ್ಪ ಬದಲಾವಣೆ ಆಗುತ್ತೆ. ಹ್ಯುಮ್ಯಾನಿಟಿ, ದಿಸ್ 6th root race ಜನಾಂಗ is now beginning to be foreshadowed. ಸುಳಿವೆ, especially in California, South Africa, Australia and New Zealand. There will be a gradual transition, ಕ್ರಮೇಣ ಪರಿವರ್ತನೆ, people selected from the 6 sub-race of Aryan race. ಈಗ ನಾನು ಇಷ್ಟೊತ್ತಂಗ 6 sub-race Aryan race ಏನಲ್ಲ, ಅಲ್ಲಿಂದ ಆಗ್ಲೇ ಏನಂತಾರೆ ಗ್ರಾಜುಯಲ್ ಟ್ರಾನ್ಸಿಷನ್, ಲೈಕ್ ಅಲ್ಲಿಂದ ಏನು souls will be selected from this and Manu will take them to the further root race. The people will be occupying the continent of Lemuria. But slowly of the population Lemuria another, it's like near between Madagascar continent and the India. Nam Desha mat Madagascar, Madagascar somewhere near the Africa. Yes. Adru madhye one continent develop aguttante. Alli Lemuria is the name of a monkey. ಆ ಮಂಕಿ ಹೆಸರಿಂದನೇ ಇದು ಇಟ್ಟಿದ್ದಾರೆ ಇಲ್ಲಿ ಈ ಜಾಗನ. ಅಂಡ್ ಇನ್ ದ ಸದರ್ನ್ ಹೆಮಿಸ್ಫಿಯರ್, ಆಗ್ಲೇ ಈಗ ನಾರ್ತ್ ಪೋಲ್ ಇಂದ ನಾವ್ ಎಲ್ಲಿಗೆ ಬಂದ್ವಿ, ಸದರ್ನ್ ಹೆಮಿಸ್ಫಿಯರ್ ಕೆಳಗಿನ ಭಾಗಕ್ಕೆ ಬಂದ್ವಿ. ದೇ ರೇಸ್ ಪೀಪಲ್ ವಿಲ್ ಡೆವಲಪ್ ಕಾನ್ಶಿಯಸ್ ಕ್ಲೇರ್ವಾಯನ್ಸ್, ಅಂದ್ರೆ ಇದು 6ನೇ ಸೆನ್ಸ್ ಆಗುತ್ತೆ. ಇದು ಇನ್ನು ನಮಗೆ 6ನೇ ಸೆನ್ಸ್ ಅಷ್ಟು ಡೆವಲಪ್ ಆಗಿಲ್ಲ, ಬಟ್ ಆ ರೇಸ್ ಅಲ್ಲಿ ಜಾಗೃತ ಮನಸ್ಥಿತಿ ಉಳ್ಳ, ದಟ್ ಮಚ್ ಆಫ್ ಕ್ಲೇರ್ವಾಯನ್ಸ್ ಅಂಡ್ ದ ಪವರ್ ಆಫ್ ಇಂಟ್ಯೂಷನ್, ಅಂತಃಪ್ರಜ್ಞೆ, ಇನ್ಸ್ಟಿಂಕ್ಟ್ ಆರ್ ಟೆಲಿಪತಿ ಅಂತಾನು ಹೇಳ್ಬೋದು. ಟೆಲಿಪತಿ ಅಂದ್ರೆ ಭವಿಷ್ಯವಾಣಿ ಕಾಣುವ ಶಕ್ತಿ. ಟೆಲಿಪತಿ ಸಿಟ್ಟಿಂಗ್ ದೂರ ಶ್ರವಣ, ದೂರ ದರ್ಶನ, ಟೆಲಿಪತಿ. ಅದನ್ನು 6ನೇ ಸೆನ್ಸ್ ಡೆವಲಪ್ ಆಗುತ್ತೆ ಅಲ್ಲ ಆ ಜನಾಂಗಕ್ಕೆ. ದಿಸ್ ವಿಲ್ ಬಿ ದ ಹೈಯೆಸ್ಟ್ ಡೆವಲಪ್ಮೆಂಟ್ ಆಫ್ 6th sense. ಮಾನವ ಪ್ರಗತಿ ಮೇಲ್ಮುಖವಾಗಿ ನಿಯರ್ಲಿ ಕಂಪ್ಲೀಟಿಂಗ್ ದ ಲೈಫ್ ಸೈಕಲ್ ಆಫ್ ಕರ್ಮಾಸ್ ಅಂಡ್ ಗ್ರಾಜುಯಲ್ ಡೆವಲಪ್ಮೆಂಟ್ ಆಫ್ ಸ್ಪಿರಿಚುವಲೈಸೇಷನ್. ದಿಸ್ race will bring the powers of Christ consciousness, which means realization of oneness, ಏಕತೆ, ಒಂದಾಗಿರುವುದು, ಕಂಪ್ಯಾರಿಸನ್, ಬ್ರದರ್ಹುಡ್, ಯೂನಿವರ್ಸಲ್ ಪೀಸ್ established by adepts ಮಾನವತೀತದಿಂದ in lower California and newly arisen Lemurian continent. ಸೊ ಅವ್ರದ್ದು ಅಲ್ಲಲ್ಲೇ ಒಂದು ಪಾಪ್ಯುಲೇಷನ್ ಜಾಸ್ತಿ ಹಾಕಂತ ಹೋಗುತ್ತೆ ಬೈ ದ 6th sub-race of the 6th root race. ಈಗ ಇನ್ನೊಂದು ವೆರಿ ದಿಸ್ಟಿಂಗ್ಲಿ ಐ ಕ್ಯಾನ್ ಟಾಕ್ ಅಬೌಟ್ ಇಸ್ ಇಂಟ್ರೆಸ್ಟಿಂಗ್, ದ ಫೌಂಡಿಂಗ್ ಆಫ್ ದ ಕಮ್ಯುನಿಟಿ. ಹೇಗೆ ಸಮುದಾಯ ನಿರ್ಮಾಣ ಮಾಡ್ತಾರೆ ಆ ಟೈಮಲ್ಲಿ. ಇಲ್ಲಿ ದ ಸೀಕ್ರೆಟ್ ಡಾಕ್ಟ್ರಿನ್ ಅಲ್ಲಿ ಇಟ್ಸ್ ವೆರಿ ವೆಲ್ ರಿಟರ್ನ್ ಕ್ಲಿಯರ್ಲಿ, ಅಂಡ್ ದ ಡಿವೈನ್ ಪ್ಲಾನ್ ಯಾವ ತರ ಬೈ HPB and later theosophical writer Annie Besant and Leadbeater ಅವರು ಒಂದೊಂದು ಪುಸ್ತಕದಲ್ಲಿ ಈ ಜನಾಂಗದ ಕಮ್ಯುನಿಟಿ ಹೇಗಿರುತ್ತೆ ಅನ್ನೋದು ಆಸ್ ಅ ಲಾಂಗ್ ಎವಲ್ಯೂಷನರಿ ಟ್ರಾನ್ಸಿಷನ್ ಯಾವ ತರ ಇರುತ್ತೆ ಅಂತ ಆಗ್ಲೇ ವೆಲ್ ಪ್ಲಾನ್ಡ್ ಈಗಲೇ ಅದು ಬರ್ದು ಇಟ್ಬಿಟ್ಟಿದ್ದಾರೆ. ಯಾವ ತರ ದ ಡೀಟೇಲ್ ಪ್ಲಾನ್ ಆಫ್ ಆಲ್ ದ 7 sub-races, ಬರೇ ಇದ್ರಿದಷ್ಟೇ ಅಲ್ಲ, ಎಲ್ಲ 7 sub-races, 6 root mighty thought form exists even now upon the plane of the divine mind. ಪ್ರಬಲವಾದ ಆಲೋಚನೆ ಆಕಾರ ಆ ಟೈಮಲ್ಲಿ. ಸೊ ದ ಮನು, ಇನ್ನು ನಮಗೆ ಗೊತ್ತಿರಂಗ ವೈವಸ್ವತ ಮನು ಫಾರ್ ದ 5th root race. ಈ ರೂಟ್ ರೇಸಿಗೆ ಇನ್ನು ಮನು ಹೆಸರು ಇನ್ನು ಕೊಟ್ಟಿಲ್ಲ ಯಾರು ಅನ್ನೋದು. ಅಂಡ್ ದ ಹೈ ಪ್ರೀಸ್ಟ್ ವಿಲ್ ಸೆಲೆಕ್ಟ್ ಪೀಪಲ್ ಆಫ್ ಮಾರ್ಸ್ ಅಂಡ್ ಮೆರ್ಕ್ಯುರಿ ಆಸ್ ಅಸಿಸ್ಟೆಂಟ್ಸ್ ಟು ಮನು. ಇಲ್ಲಿ ಮಾರ್ಸ್ ಅಂಡ್ ಮೆರ್ಕ್ಯುರಿ ಅಂದ ತಕ್ಷಣ ಇಟ್ ಈಸ್ ನಾಟ್ ಅ ಪ್ಲಾನೆಟ್. ಯಾವ ತರ ಅಂದ್ರೆ ಇಟ್ಸ್ ಅ ಸಿಂಬಲೈಸಿಂಗ್ ಮಾರ್ಸ್ ಅನ್ನ ದ ಸೆಲೆಕ್ಟೆಡ್ ಸೋಲ್ಸ್ of the whatever Manu is developing from one idrinda upajananga inda Manu Mars. Okay. Mercury, Mangala graha ಮತ್ತೆ ಬುಧ ಗ್ರಹ. Okay. ಬಟ್ ಅವ್ರ ನನಗೆ ಅದು ಗೊತ್ತಿದ್ದಿಲ್ಲ. ಬಟ್ ದೇ ಸಿಂಬಲೈಸಸ್ ಲೈಕ್ ಎನರ್ಜಿ. ಆ ತರ ಅವ್ರದ್ದು ಅಂದ್ರೆ ಐ ಕೆನಾಟ್ ಕನೆಕ್ಟ್. ಆ ತರ ಲೈಕ್ ಹೆಂಗಿರ್ತಾರೆ ಆ ಜನ, ಮಾರ್ಸ್ ಸಿಂಬಲೈಸಸ್ ಅಂದ್ರೆ ಎನರ್ಜಿ, ಅಷ್ಟು ಅವರಿಗೆ ಶಕ್ತಿ ಉಳ್ಳ, ಕರೇಜ್, ವಿಲ್ ಪವರ್, ಆತ್ಮಶಕ್ತಿ, ಪ್ಯಾಷನ್ ಅಂಡ್ ಡೈನಾಮಿಕ್ ಆಕ್ಷನ್. ಆ ತರ ಜನರನ್ನೇ ಅವ್ರನ್ನ
ಇಲ್ಲಿಗೆ ಕರ್ಕೊಂತಾರೆ. ಅಂಡ್ ಮರ್ಕುರಿ ಬುಧ ಗ್ರಹದಿಂದ ಅಂದ್ರೆ ಇಂಟೆಲಿಜೆನ್ಸ್, ವಿಸ್ಡಮ್, ಕಮ್ಯುನಿಕೇಶನ್, ಹೈಯರ್ ಮೈಂಡ್ ಅಂಡ್ ಸ್ಪಿರಿಚುವಲ್ ಮೆಡಿಟೇಷನ್. ಆ ತರ ವೆಲ್ ವರ್ಸ್ಡ್ ಸೋಲ್ ಆರ್ ದ ವೆರಿ ಅಪ್ಲಿಫ್ಟೆಡ್ ಸೋಲ್ಸ್ ನ ಈ ತರ ಜನಾಂಗನ ಮುಂದೆ ತಗೊಂಡ್ಬರ್ತಾರೆ ಆಸ್ ದರ್ ಅಸಿಸ್ಟೆಂಟ್ಸ್ ಅಂತ. ದೀಸ್ ಸ್ಪೆಷಲಿ ಸೆಲೆಕ್ಟೆಡ್ ಪೀಪಲ್ ಹೂ ಆರ್ ವೆರಿ ವೆರಿ ಹಾರ್ಡ್ ವರ್ಕಿಂಗ್ ಅಂತ ಇರಲೇಬೇಕು. ಬಿಕಾಸ್ ಮನು ಇಸ್ ವರ್ಕಿಂಗ್ ಕಂಟಿನ್ಯೂಸ್ಲಿ. ನಾನ್ ಆಲ್ ದೀಸ್ ಅಸಿಸ್ಟೆಂಟ್ಸ್ ಅಂತ ಹೇಳಿದ್ನಲ್ಲ, ಈ ತರ ಪ್ಯಾಷನ್ ಉಳ್ಳ ಇರೋರು, ತ್ಯಾಗ ಭಾವ ಇರುತ್ತೆ, ನಿಸ್ವಾರ್ಥ ಇರುತ್ತೆ, ಪ್ರಾಮಾಣಿಕತೆ, ನಿಷ್ಠಾವಂತರು, ಅವ್ರ ಸರ್ವಿಸ್ ಮೋಟೋ ಅನ್ನೋದಿರುತ್ತೆ. ಶಾಲ್ ಬಿ ಗಿವನ್ ಅನ್ ಆಪರ್ಚುನಿಟಿ ಆಫ್ ಬಿಕಮಿಂಗ್ ಅಸಿಸ್ಟೆಂಟ್ಸ್ ಟು ಮನುಸ್ ಗ್ರೇಟ್ ವರ್ಕ್ ಆಫ್ ಡೆವಲಪಿಂಗ್ ದಿಸ್ ಕಮ್ಯುನಿಟಿ. ದೇರ್ ವರ್ಕ್ ವಿಲ್ ಬಿ ವೆರಿ ಹಾರ್ಡ್ ಅಂಡ್ ಸ್ಯಾಕ್ರಿಫೈಸ್ ಆಟಿಟ್ಯೂಡ್. ಇಲ್ಲಿ the fifth sub-race of the Aryan physically descended by reincarnation. ಐದನೇ ಸಬ್ ಈಗ ನಮ್ದು ನಡೀತಾ ಇದೆಯಲ್ಲ, ಮನು will select the parents of this fifth sub-race. ತಂದೆ ತಾಯಿನ ಈಗ ಇಲ್ಲ ನಡೀತಿರೋ ಜನಾಂಗದಲ್ಲಿ he will select the what is that parents and descendant of those. ಮುಂದೆ ಅವ್ರೇನ್ ಮಕ್ಕಳು ಮರಿ ಮೊಮ್ಮಕ್ಕಳು ಅಂತ ಅವ್ರು ಬರ್ತಾರಲ್ಲ, he himself maybe Manu also may incarnate, ಅವ್ರ ಮಗ ಇಲ್ಲ ಮೊಮ್ಮಗ ಹುಟ್ಟಿ ಮತ್ತೆ ಅವ್ರು ಸತ್ತು ಮತ್ತೆ ಅಗೇನ್ ಹಿ ಮೇ ಕಮ್ ಆಸ್ ಅ ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್ ಆಫ್ ದಟ್ ಥಿಂಗ್. ಯಾಕೆ ಮಾಡ್ತಾರೆ ಅಂದ್ರೆ ಟು ಜಸ್ಟ್ ಪ್ಯೂರಿಫೈ ದ ಸೋಲ್. ಪ್ಯೂರಿಫೈ ಅಂದ್ರೆ ಇದು ಸಂಪೂರ್ಣ ಶುದ್ಧವಾಗಿ ಬ್ಲಡ್ ಲೈನ್ ಅವ್ರದ್ದೇನು ನಾವು ರಕ್ತ ಸಂಬಂಧ ಅಂತೀವಲ್ಲ ಅದನ್ನ ಶುದ್ಧ ಮಾಡ್ಲಿಕ್ಕೆ he will take many births. ಮನುನು ಕಷ್ಟ ಪಡ್ತಾರೆ, his assistants, and he will also guide the best souls of that jananga. So fifth sub-race in the parents, then sixth sub-race in the ಮಕ್ಕಳು ಮರಿ ಮೊಮ್ಮಕ್ಕಳು. ಈಗ ನಾವೇನ್ ಹೇಳ್ತಿದೀವಲ್ಲ, the mixing of the cultures, ಮ್ಯಾರೇಜ್ ಇಂದ ಇದಾಗ್ಲಿ. So that people will be selected to only to purify the race. So they will be called as the children of Manu ಅಂತಾನೆ ಕರಿಬಹುದು. And already we find, later on Manu himself will reincarnate as his own grandchild and so will purify the race with no further mixing of the old blood. So illenagutte ee jananga completely pure, shuddha nagutte. Santan, santati. So now with suitable time of actual founding of the sixth root race, Manu will see that all these physical bodies, again our ಮಕ್ಕಳು ಅಂತೀವಲ್ಲ, whom he has selected shall take birth in that sixth sub-race who have already attained maturity and settle their new life as community. ಅವರೆಲ್ಲ ಆರನೇ ಉಪಜನಾಂಗ, ರೂಟ್ ರೇಸ್ ಅಲ್ಲಿ ಆರನೇ ಉಪಜನಾಂಗಕ್ಕೆ ಬಂದಾಗ with increased number of thousands of people, all who are direct descendants of Manu. ಅವ್ರ ಗವರ್ಮೆಂಟ್ ಅನ್ನೋದು ಹೇಗಿರುತ್ತೆ? ಗವರ್ಮೆಂಟ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಈ ಸ್ಪೆಷಲ್ ಕಮ್ಯುನಿಟಿ ಆಫ್ ದ ಸ್ಟೇಟ್ ವಿಲ್ ಸೆಗ್ರಿಗೇಟೆಡ್ ಗ್ರೂಪ್ ಆಗೇ ಇರ್ತಾರ. ಅವರು ಎಲ್ಲಾರ ಜೊತೆಗೂ ಸೇರ್ಕೊಳಲ್ಲ. ದೇ ವಿಲ್ ಹ್ಯಾವ್ ಒನ್ ಸಪರೇಟ್ ಗ್ರೂಪ್ ಫ್ರಮ್ ದ ಔಟರ್ ವರ್ಲ್ಡ್ ಇನ್ ರಿಲೇಷನ್, ಬಟ್ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫ್ರಮ್ ದ ಪೀಪಲ್ ಆಫ್ ಔಟ್ಸೈಡ್ ವರ್ಲ್ಡ್. ಸೊ ಅವರಿಗೆ ಆಕ್ಚುಲಿ ಹೊರಗಿನ ವರ್ಲ್ಡ್ ಇಂದ ಗವರ್ಮೆಂಟ್ ಅವ್ರಿಗೆ ಬೇಕಾಗಿಲ್ಲ ಆಕ್ಚುಲಿ. ಬಿಕಾಸ್ ಇವ್ರದೇ ಒಂದ್ ಸ್ವಂತ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಕೊಂಡು ಇವ್ರ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಇರ್ತಾರೆ. ದೋ ಕಮ್ಯುನಿಟಿ, ಬಟ್ ಯೆಟ್ ದೇ ವಿಲ್ ಪೇ ದ ಟ್ಯಾಕ್ಸ್. ಅಲ್ಲಿರೋ ಗೌರ್ಮೆಂಟ್ ಏನ್ ನೇಷನ್ ಇರುತ್ತಲ್ಲ, ಅವ್ರು ಇರೋ ಸ್ಥಳದಲ್ಲಿ ಗೌರ್ಮೆಂಟ್ ಅನ್ನೋದು ಅವರಿಗೆ ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ. ಬಟ್ ದೇ ಡೋಂಟ್ ವಾಂಟ್ ಎನಿ ಸರ್ವಿಸ್ ಫ್ರಮ್ ದಟ್ ಗೌರ್ಮೆಂಟ್ ಅಂಡ್ ಇಟ್ ರಿಕ್ವೈರ್ಸ್ ನೋ ಸರ್ವಿಸ್ ಆಫ್ ಎನಿ ಸಾರ್ಟ್. ಎಲ್ಲ ಅವ್ರದೇ ಅವ್ರಿಗೆ ನೋಡ್ಕೊಂತಿರ್ತಾರೆ ಅವ್ರ ಗ್ರೂಪ್ ಅಲ್ಲಿ. ದ ಮೆಂಬರ್ಸ್ ಆಫ್ ದಿಸ್ ಕಮ್ಯುನಿಟಿ ಮೇ ಗೋ ಅಂಡ್ ವಿಸಿಟ್ ಫ್ರೆಂಡ್ಸ್ ಔಟ್ಸೈಡ್. ಚೆನ್ನಾಗಿದೆ ನೋಡ್ರಿ, ಹೊರಗಿಂದು ಕನೆಕ್ಷನ್ ಇಟ್ಕೊಂತಾರೆ. ಲೈಕ್ ಯಾವ್ದೋ ಒಂದು ಕನೆಕ್ಷನ್ ಆಫ್ ಓಲ್ಡ್ ಬರ್ಸಲ ಅವ್ರದ್ದು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಅವ್ರು ಈ ಜನಾಂಗಕ್ಕೆ ಬಂದಿರಕ್ಕಿಲ್ಲ. ಬಟ್ ಈ ಟೈಮ್ ಅಲ್ಲಿ ಅವ್ರು ಹೋಗಿ ಅವ್ರನ್ನ ಭೇಟಿ ಆಗೋದಾಗ್ಲಿ, ಅವ್ರ ಫ್ರೆಂಡ್ಸ್ ಬರೋದು ಹೋಗೋದು, ರಿಲೇಷನ್ ಇಟ್ಕೊಂಡಿರ್ತಾರೆ. ಬಟ್ ಒನ್ ರೂಲ್ ಇನ್ ದಿಸ್ ರಿಗಾರ್ಡ್ ಇಸ್ ನೋ ಇಂಟರ್ ಮ್ಯಾರೇಜ್ ವಿತ್ ಔಟ್ಸೈಡ್ ವಿಚ್ ಇಸ್ ಸ್ಟ್ರಿಕ್ಟ್ಲಿ ಫಾರ್ಬಿಡನ್ ಬೈ ಮನು. ದೇ ವಾಂಟ್ ಟು ಪ್ರೊಟೆಕ್ಟ್ ದಟ್ ಪ್ಯೂರಿಟಿ. ಸೊ ಯಾವ ತರ ಇಂದನು ಮತ್ತೆ ಮಿಕ್ಸಿಂಗ್ ಆಫ್ ದ ರೇಸ್ ಆಗಬಾರ್ದು. ದೆನ್ ಈ ತರ ಗವರ್ಮೆಂಟ್ ಇರುತ್ತೆ. ದೆನ್ ದ ಮನು ಅಂಡ್ ಹಿಸ್ ಕೌನ್ಸಿಲ್, ಈ ಜನಾಂಗದ ಮನು ಅಂಡ್ ಹಿಸ್ ಕೌನ್ಸಿಲ್ ಅಂದ್ರೆ ಮನು ಕೈ ಕೆಳಗೆ ಯು ವಿಲ್ ಹ್ಯಾವ್ 12 ಅಸಿಸ್ಟೆಂಟ್ಸ್ ಅಂತೆ. ಆಕ್ಚುಲಿ ದೇ ಡೋಂಟ್ ನೀಡ್ ಎನಿ ಗವರ್ಮೆಂಟ್. ಆಡಳಿತಕ್ಕೆ ಯಾವ ನಾನು ದೊಡ್ಡವನು ಹೆರಾರ್ಕಿ ಯಾವ ಇರಲ್ಲ. ಬಟ್ ಹಿ ವಿಲ್ ಹ್ಯಾವ್ 12 ಅಸಿಸ್ಟೆಂಟ್ಸ್ ಆಸ್ ಕೌನ್ಸಿಲ್ who are highly developed by his pupils called adepts at the Aseka level.
ಈ ಕೌನ್ಸಿಲ್ನವ್ರು ಏನ್ ಮಾಡ್ತಾರೆ ಅಂದ್ರೆ ಈ 12 ಅಸಿಸ್ಟೆಂಟ್ಸ್ ಅನ್ನೋರು, ದೇರ್ ಇಸ್ ನೋ ಕೋರ್ಟ್, ನೋ ಪೊಲೀಸ್, ನೋ ವಾರ್ಸ್, ಕ್ರಿಮಿನಲ್ಸ್ ಆರ್ ನೋ ವೈಲೆನ್ಸ್. ಬಟ್ ಎನಿ ಸಾರ್ಟ್ ಆಫ್ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಾಗ, ಜಗಳ ಅಂತ ಅಲ್ಲ, ಯಾವ್ದೋ ಒಂದು ಡಿಸ್ಕಷನ್ ಟೈಮಲ್ಲಿ ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಾಗ 2 members of the community, it is immediately sorted out by Manu or the nearest member of his council. So it is a ಶಾಂತಿ ಉಳ್ಳ ಜನಾಂಗ, ಬಟ್ ಯಾವ್ದಾದ್ರು ಒಂದು ಸಣ್ಣ ಸಣ್ಣ ಇದ್ರೊಳಗೆ they try to solve it. So no disputes after the decision. ಮನು ಒಂದು ಮಾತು ಹೇಳ್ಬಿಟ್ರೆ ಮುಗೀತು, ಅಲ್ಲಿ ಮತ್ತೆ ಯಾವ ತರದ್ದು ಮುಂದೆ ಬರ್ಸಲ್ಲ, ಡಿಸ್ಪ್ಯೂಟ್ ಆಗಲ್ಲ. Then comes marriage. Marriage ಯಾವ ತರ ಇರುತ್ತೆ ಅಂದ್ರೆ, with the evolution of the 6th root race at the 6th sub-race, where the humans are more spiritual, intuitive, cooperative and less centered on materialism. The rule that Manu prefers is, no one must marry outside the community. ಅದು ಹೇಳಿದ್ದೀನಿ. ಬಟ್ ದೇರ್ ಇಸ್ ನೋ ರೂಲ್ ಅಗೇನ್ಸ್ಟ್ ಇಟ್. ಯಾರಾದ್ರೂ ಒಬ್ರು ನಾನು ಮಾಡ್ಕೊಂತೀನಿ ಅಂದ್ರೆ ಅದಕ್ಕೂ ಅವ್ರೇನು he'll be quiet ಅಷ್ಟೇ, ಬೇಕು ಅಂತಾನು ಹೇಳಲ್ಲ, ಬೇಡ ಅಂತಾನು ಹೇಳಲ್ಲ. ಬಟ್ ಯೂಶಲಿ ಅಲ್ಲಿರೋ ಜನಾಂಗ ದೇ ವಿಲ್ ಚೂಸ್ ಫ್ರಮ್ ದೇರ್ ಓನ್ ಗ್ರೂಪ್, ಯೂಶಲಿ ಮೋರ್ ಆಫ್ ಲವ್ ಮ್ಯಾರೇಜಸ್. ಅವ್ರವ್ರೇ ಪಾರ್ಟ್ನರ್ ಚೂಸ್ ಮಾಡ್ಕೊಂತಾರೆ, ಬಟ್ ನಾಟ್ ಆಸ್ ಅ ಸೆಕ್ಸ್ ಪ್ಯಾಷನ್, ಬಟ್ ಆಸ್ ಅ ಡ್ಯೂಟಿ ಟು ಇದೇನಂತಾರಲ್ಲ ವಂಶೋದ್ಧಾರಕ, ಮುಂದೆ ಅದನ್ನ ಕಮ್ಯುನಿಟಿ ನಡ್ಸ್ಕೊಂಡು ಹೋಗ್ಬೇಕಲ್ಲ, ಅದನ್ನ ಬೆಳ್ಸಕ್ಕೆ ಅವರು ದೇ ವಿಲ್ ಹ್ಯಾವ್ ದ ವಾಟ್ ಎವರ್ ಮ್ಯಾರೇಜ್ ಅಂಡ್ ದೇ ಕ್ರಿಯೇಟ್ ಗುಡ್ ಬಾಡೀಸ್ ಫಾರ್ ದಿಸ್ ಪರ್ಪಸ್. ಆಮೇಲೆ ಒಬ್ಬೊಬ್ಬರಿಗೆ ಏನಿಲ್ಲ ಅಂದ್ರೆ ಒಂದು 10-12 ಮಕ್ಕಳು ಆಗ್ತಾರಂತೆ. ಅದು ಈಗ ಯೋಚಕ್ಕೆ ನಮಗೆ ಆಶ್ಚರ್ಯ ಆಗುತ್ತೆ, ಬಟ್ ದೇ ವಿಲ್ ಹ್ಯಾವ್ ದಟ್ ಇಂಟೆನ್ಷನ್ ಆಫ್ ಡೆವಲಪಿಂಗ್ ದಟ್ ಕಮ್ಯುನಿಟಿ ವಿತ್ ದಟ್ ಪ್ಯೂರ್ ಸೋಲ್ಸ್. ಸೊ ಅಂಡ್ ಮೋರ್ ಎವರ್ ಬಾಯ್ ಆಗ್ಬೇಕಾ ಗರ್ಲ್ ಆಗ್ಬೇಕಾ, ದೇ ಆರ್ ನಾಟ್ ಬಾದರ್ಡ್, ಬಟ್ ದೇ Manu will see that proportion of the sex will be there. ಮತ್ತೆ ಬಾಯ್ಸ್ ಜಾಸ್ತಿ ಗರ್ಲ್ಸ್ ಜಾಸ್ತಿ ಅನ್ನಂಗಿಲ್ಲ. He will maintain that sex proportion in that community. And okay, if Manu examines, ಈಗ ಅಕಸ್ಮಾತ್ ಬೇರೆ ಜನಾಂಗದಿಂದ ಹೋಗಿ ಮದುವೆ ಮಾಡ್ಕೊಂತೀನಿ ಅಂದ್ರೆ, the person must ask the permission of the council members or Manu, ಅಲ್ಲಿರೋರು ಯಾರು ಹೆಡ್ ಅಂತ ಇರ್ತಾರಲ್ಲ, ಅದನ್ನು ಅವ್ರು ನೋಡ್ತಾರೆ. ಮನು ನಮ್ಮ ಇದಕ್ಕೆ ಅವರು ಸೂಟ್ ಆಗ್ತಾರ ಇಲ್ಲ ಅನ್ನೋದು ನೋಡ್ಕೊಂಡು he blesses them and tells your life together shall be blessed ಅಂತ. ಅದು ಹೇಳಿಲ್ಲ ಅಂದ್ರೆ ಅದಕ್ಕೆ ಒಪ್ಪಿಗೆ ಇಲ್ಲ ಅಂತ ಅರ್ಥ. ಬಟ್ he won't object also. ಮುಂದೆ ಬರ್ತ್ಸ್, ಒಂದು 2 minutes, ಬರ್ತ್ಸ್ ಅಂಡ್ ಡೆತ್ಸ್. ಈಗ ಇಲ್ಲಿ ಹೆಂಗಾಗುತ್ತೆ ಅಂದ್ರೆ, ಸಾವು ಅನ್ನೋದು ದೇರ್ ಇಸ್ ನೋ ಡಿಸೀಸ್, ಯಾವ ತರದ ಆಕ್ಸಿಡೆಂಟ್ಸು ಇರಲ್ಲ, ಯಾವ ತರದ ಕಾಯಿಲೆನೂ ಇರಲ್ಲ. ಮನುಷ್ಯ ಹೇಗ್ ಸಾಯ್ತಾನ ಅಂದ್ರೆ 80 years ತನಕನೂ he won't be called as old age ಅನ್ನಲ್ಲ. 80 ವರ್ಷ ಆದ್ರೂ he is not called as old age. They may live till 100 or 120 years ತನಕನೂ ಇರ್ತಾರೆ. ಬಟ್ ಅವರಿಗೆ ಡ್ಯೂಟಿ ಮುಗೀತು, ಇಲ್ಲ ಅವರಿಗೆ ಏನೋ ಒಂದು ಏನಂತಾರೆ ಆಸಕ್ತಿ, ನಂದೆಲ್ಲ ಏನು ಇಲ್ಲ ನನ್ ಮುಂದೆ ಮಾಡೋದು ಅಂತ ಅವ್ರಿಗಾಗಿ ಅದು ಬಂದಾಗ, they will just sleep and go in the sleep, the best death. ಆ ತರ ಅವರಿಗೆ ಸಾವು ಬರುತ್ತೆ. ಯಾವ ತರದ ಆಕ್ಸಿಡೆಂಟ್ಸ್ ಇಲ್ಲ, ಡಿಸೀಸ್ ಇಲ್ಲ, ಪೇನ್ ಇಲ್ಲ, ಸಫರಿಂಗ್ ಇಲ್ಲ, ಏನು ಇಲ್ಲ. ಇಚ್ಛಾ ಇಚ್ಛೆಯಿಂದ ಮರಣ. ಅಂಡ್ ಇನ್ನೊಂದೇನಂದ್ರೆ, ಆಫ್ಟರ್ ಬಿಫೋರ್ ದ ಡೆತ್, ಈಗ ನಾನು ಸಾಯ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೆ ದೇ ವಿಲ್ ಗೋ ಅಂಡ್ ಅವ್ರ ಮುಂದೆ ಆಗ ಮತ್ತೆ ಜನ್ಮ ತಗೊಂಡ್ ಬರ್ಬೇಕು ಅಂದಾಗ ದೇ ವಿಲ್ ಸೆಲೆಕ್ಟ್ ದ ಪೇರೆಂಟ್ಸ್. ಆ ಜನಾಂಗದಲ್ಲೇ ಪೇರೆಂಟ್ಸ್ ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರು ಹೋಗಿ ಪರ್ಮಿಷನ್ ಕೇಳ್ತಾರಂತೆ. ನೀವು ನನ್ ಮುಂದಿನ ಜನ್ಮಕ್ಕೆ ನೀವು ತಂದೆ ತಾಯಿ ಆಗ್ತೀರಾ ಅಂತ. ಅವರು ಆಯ್ತು ಅಂತ ಒಪ್ಕೊಂಡ್ರೆ ಅವ್ರದ್ದೊಂದು ತಾಯ್ತ ಅಂತ ಒಂದ್ ಇರುತ್ತೆ. ಆ ತಾಯ್ತ ಮತ್ತು ಒಂದು ಫ್ಯೂ ಬುಕ್ಸ್, ಆಸ್ತಿ ಪಿಸ್ತಿ ಮನೆ ಎಲ್ಲ ಏನು ಕೊಡಲ್ಲ, ಈ ತಾಯ್ತ ಆಮೇಲೆ ಒಂದು ಬುಕ್ಸ್ ನ ಅವರಿಗೆ ಕೊಡ್ತಾರೆ. ನಾನ್ ಮತ್ತೆ ನಿಮ್ಮಲ್ಲೇ ಹುಟ್ಟು ಬರ್ತೀನಿ ನಾನು ಅಂತ ಒಂದು ಇದು ಲೈಕ್ ಏನಂತಾರೆ ಅಗ್ರಿಮೆಂಟ್ ಆದಂಗೆ ದೇ ವಿಲ್ ಪುಟ್ ಟುಗೆದರ್. ಅಂಡ್ he simply loves to he simply loses the will to live. ಯಾಕೆ ಸಾಯ್ತಾನ ಅಂದ್ರೆ ನನಗಿನ್ನ ಮುಗೀತು, ನಂದು ಇನ್ನ ಸಾಕು ಅನ್ನೋದೇ. So he lets go the life peacefully in the sleep.
and the body is done. ಸತ್ತಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಯಾವ ತರದ್ದು ಡೆತ್ ಸರ್ಮನಿ ಅನ್ನೋದು ಏನು ಮಾಡಲ್ಲ. ಜನ ಬಂದು ಸೇರೋದಾಗ್ಲಿ ಅಳೋದಾಗ್ಲಿ ಯಾರು ಏನು ಮಾಡಲ್ಲ. ಮನೆ ಹತ್ರ ಮನೆ ಹೊರಗಡೆನೆ ದೇ ಪುಟ್ ಸಮ್ ಸ್ಟ್ರಾಂಗ್ ಆಸಿಡ್, ದೇಹ ಮೇಲೆ ಸ್ಟ್ರಾಂಗ್ ಆಸಿಡ್ ಹಾಕ್ಬಿಟ್ಟು ಎಲೆಕ್ಟ್ರಿಕ್ ಕ್ರಿಮೇಷನ್ ಅನ್ನೋದೊಂದು ಮಾಡಿಬಿಟ್ಟು ಅದು ಬೂದಿನ ಕೊನೆಗೆ ಹೋಗಿ ಒಂದು ಇದ್ರೊಳಗೆ ಹಾಕ್ತಾರಷ್ಟೇ, ಮಣ್ಣಲ್ಲೇ ಎಲ್ಲ. ಸೊ ದಟ್ ಟೈಪ್ ಆಫ್ ಸರ್ಮನಿ ಉಳ್ತದೆ. ನೋ ಕ್ರೈಂಗ್, ನೋ ಸರ್ಮನೀಸ್. ಈಗ 11ನೇ ದಿವಸದ್ದು or 40 days ಇಂದು ಅದು ಯಾವ ತರದ್ದು ಏನು ಇರಲ್ಲ. ಅಂದ್ರೆ ಪೀಪಲ್ ವಿಲ್ ಅಕ್ಸೆಪ್ಟ್ ದ ಡೆತ್. ನಾವ್ ಯಾಕೆ ಅಳುತ್ತೀವಿ? ಬಿಕಾಸ್ ವಿ ಡೋಂಟ್ ಅಗ್ರಿ ದೇರ್ ಡೆತ್. ಬಟ್ ಇಲ್ಲಿ ಇವರು ಈ ಜನಾಂಗಕ್ಕೆ ಒಂಥರ ಮ್ಯಾಚುರಿಟಿ ಇರೋದ್ರಿಂದ, ಸ್ಪಿರಿಚುವಲ್ ಮ್ಯಾಚುರಿಟಿ ಇರೋದ್ರಿಂದ ದೇ ವಿಲ್ ಅಕ್ಸೆಪ್ಟ್ ದ ಡೆತ್. ಅಂಡ್ the dying man has got liberty to select the sex of his next birth. ನಾನು ಮುಂದೆ ಗಂಡಾಗ್ಬೇಕಾ ಹೆಣ್ಣಾಗ್ಬೇಕಾ ಅನ್ನೋದು ಅವರಿಗೆ ಲಿಬರ್ಟಿ ಇರುತ್ತೆ. ಅಂಡ್ ಮೋಸ್ಟ್ ಪೀಪಲ್ ಸೀಮ್ ಟು ಮೇಕ್ ದ ಪ್ರಾಕ್ಟೀಸ್ ಆಫ್ ಟೇಕಿಂಗ್. ಬಹಳ ಜನ ಏನಂತಾರೆ, ಈ ಸರಿ ನಾ ಗಂಡಾಗಿದ್ದೀನ, ನಾನು ನೆಕ್ಸ್ಟ್ ಜನದಲ್ಲಿ ಹೆಣ್ಣಾಗ್ತೇನೆ, ಆಮೇಲೆ ಅವ್ರು ಸತ್ತ ಮೇಲೆ ಮತ್ತೆ ಗಂಡಾಗ್ತಾರೆ. ಹಂಗೆ ದೇ ಟೇಕ್ ಆಲ್ಟರ್ನೇಟಿವ್ಸ್ as many as man and woman. Manu calls volunteers to balance the sex proportion in the community. Parents usually arrange to have 10 to 12 children in the family, generally equal boys and girls. ಇಲ್ಲಿ ಟ್ರಿಪ್ಲೆಟ್ಸ್ ಅನ್ನೋದು ಕಾಮನ್ ಆಗಿರುತ್ತೆ. ಟ್ವಿನ್ಸ್ ಅಂಡ್ ಟ್ರಿಪ್ಲೆಟ್ಸ್. Parents usually arrange, the great object of this community is not only to increase in number, but also perfect children. ಯಾವ ತರ ಅಂಗವಿಕಲ ಮಕ್ಕಳಾಗ್ಲಿ, ಇಲ್ಲ ಡಿಫಾರ್ಮ್ಡ್ ಚಿಲ್ಡ್ರನ್, ಮೆಂಟಲಿ ಡಿಫಾರ್ಮ್ ಚಿಲ್ಡ್ರನ್ ಆಗ್ಲಿ, as they have completed their karmas, ಆ ತರ ಮಕ್ಕಳು ಹುಟ್ಟೋದಿಲ್ಲ ಅವರಲ್ಲಿ. So all healthy children. So there is no infant mortality also. ಒಂದು ಹೆಣ್ಣು ಹುಟ್ಟುತ್ತಾ ಅನ್ನೋದು ವಾಟ್ ಎವರ್ ಹೊಟ್ಟೆಲೆ ಸಾಯಿಸೋದಾಗ್ಲಿ, ಹುಟ್ಟಾದ್ಮೇಲೆ ಆ ತರದ್ ಯಾವ ಮಾರ್ಟಾಲಿಟಿ ಇರಲ್ಲ. ಸೊ ದಿಸ್ ಆಲ್ ಆರ್ ದ ಪ್ರೂಫ್ ಆಫ್ ಏನಂತ ಹೇಳ್ಬೋದು, ಯಾವ್ದು ಬರುತ್ತೀಗ ನೆಕ್ಸ್ಟ್ ಅಂತ, ಸತ್ಯ ಯುಗ. These are the proof of the Satya Yuga time. So with these few drops of information, doing my best, I think, on the root race topic. I hope you all have enjoyed and understood about the evolution of the humanity as predicted by H.P. Blavatsky, written by Annie Besant and C.W. Leadbeater. I thank all of you, and I wholeheartedly thank our director, Brother Nagesh, for giving me this opportunity. I thank him once again, making me, and also the Mahatmas, making me grow on the right path. I finally quote, the final stage of wisdom is becoming a child again. Thank you.